ಹ್ಮ್. ತುಂಬಾ ದಿನದಿಂದ ನೋಡ್ತೀನಿ. ಏನ್ ಏನ್ ಮಾಡ್ಕೊಂಡಿರೋದು ಕೆಲಸ ನೀವು? ನಾನ್ ಟೈಲರಿಂಗ್ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ನಾನೇನೆ ಅಂಗಡಿ ಇಟ್ಕೊಂಡು ನಾನೇ ಸ್ವಂತ ಟೈಲರಿಂಗ್ ಮಾಡ್ಕೊಂಡಿದ್ದೀನಿ. ಸೂಪರ್, ಸೂಪರ್. ಎಷ್ಟು ವರ್ಷ ನಿಮಗೆ? ನನಗಿವಾಗ 39 ಸರ್. ಈ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಈ ಕೆಲಸ ನಾನೇ ಓನಾಗಿ ಇಟ್ಕೊಂಡು ಒಂದು 6 ವರ್ಷ ಆಯ್ತು. ಹ್ಮ್. ಫಸ್ಟ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸರ್ ನಾನು. ಆಗ್ಲವಾ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ನಾನು ಒಟ್ಟು 1 ವರ್ಷದಿಂದ ನೋಡ್ತಾ ಇದ್ದೀನಿ. ಈಗ ಜಾಸ್ತಿ ನೋಡಕ್ ಹಿಡ್ದು ಒಂದು 3-4 ತಿಂಗಳಾಯ್ತು ಸರ್. ಜಾಸ್ತಿ ಅಂದ್ರೆ ಹೆಂಗೆ? ಬೆಳಗ್ಗೆ ನಾನು ಅಂಗಡಿಗೆ ಹೋಗಿ ಆನ್ ಮಾಡಿದ್ರೆ ಸರ್, ಸಂಜೆ ಬರ್ಬೇಕಾದ್ರೆ ಆಫ್ ಮಾಡೋದು. ಪ್ರತಿ ಒಂದ್ ವಿಡಿಯೋಸ್ ಕೇಳ್ತೀನಿ. ಸಂಜೆವರೆಗೂ? ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ಒಂದು ಹೆಣ್ಣು ಮಕ್ಳಿಗೆ ಅಷ್ಟು ಧೈರ್ಯ ತುಂಬ್ತಿರಲ್ಲ ಸರ್. ಗ್ರೇಟ್ ಸರ್. ಅಷ್ಟೊಂದು ದೊಡ್ಡ ಮಾತು. ಕಷ್ಟ ಗೊತ್ತಿರೋರ್ಗೆ ಗೊತ್ತು ಆ ಸಾಂತ್ವನದ ಬೆಲೆ ಅಲ್ವಾ? ಹೌದು ಸರ್. ತುಂಬಾ ಧೈರ್ಯ ತುಂಬ್ತೀರ ಸರ್ ನೀವು. ಅಲ್ಲ, ಓಲಿ ಮಧ್ಯಾಹ್ನ ಗುರುಗಳಿಗೆ ಒಂಚೂರು ಊಟ ಮಾಡಕಾರ ಬಿಡಿ. ಸರಿ, ಪಾಪ ಅವ್ರನ್ನ ಅಯ್ಯೋ ಅನ್ನಿಸ್ತೀರಾ? ಇಲ್ಲ ಸರ್, ನಾ ವಿಡಿಯೋಸ್ ಕೇಳ್ತೀನಲ್ಲ ಸರ್, ಫೋನ್ ಮಾಡಲ್ಲ. ಮತ್ತೆ ವಿಡಿಯೋಸ್ ಕೇಳ್ತಾ ಇರ್ತೀವಿ. ಅಂದ್ರೆ ಅದು ಹಾಕಿರೋದ್ನ ಮತ್ತೆ ಹೊಸಾಗಿ ಬರ್ತಾ ಇರುತ್ತಲ್ಲ, ಅದನ್ನ ಕೇಳಿಸ್ಕೊತಾ ಇರ್ತೀವಿ ಸರ್. ಸಂತೋಷ, ಬಹಳ ಬಹಳ ಸಂತೋಷ. ಹೇಳಿ ಹೇಳಿ, ಏನಾದ್ರು ಹೇಳ್ಕೊಳ್ಳೋದಿದ್ಯಾ? ಹೌದು ಸರ್, ತುಂಬಾ ಹೇಳ್ಕೊಳ್ಳೋದಿದೆ ಸರ್. ಹೇಳುವ. ಅಂದ್ರೆ ಈಗ ಬೇರೆ ತರ ಏನಿಲ್ಲ ಸರ್. ನನ್ನ ಜೀವನದಲ್ಲಿ ನಾವು ಸರ್ 3 ಜನ ಗಂಡ್ಮಕ್ಳು, 3 ಜನ ಮಕ್ಳು. ಒಬ್ಳು ಮಗಳು, 2 ಗಂಡ್ಮಕ್ಳು. ಓಕೆ. ನಮ್ಮ ಅಪ್ಪ ಅಮ್ಮ ತುಂಬಾನೇ ಕಷ್ಟಪಟ್ಟು ಸಾಕಿದ್ದಾರೆ ಸರ್ ನಮ್ಮನ್ನ. ಹಂಗಾಗಿ ನನ್ನನ್ನು ಇನ್ನು ಚಿಕ್ಕ ಏಜ್ಗೆ ಮದುವೆ ಮಾಡ್ಬಿಟ್ರು. 14-15 ವರ್ಷ ಆಗಿತ್ತು ಸರ್ ಅಷ್ಟೇ. ಓಕೆ. ಓದಕ್ಕ ಅಂದ್ರೆ ನನಗೆ ಇಷ್ಟ ಇತ್ತು, ಅವತ್ತಿನ ಇದ್ರಲ್ಲಿ ಕಳಿಸ್ಲಿಲ್ಲ ಓದಕ್ಕೆ. ಬೇಗನೆ ಮದುವೆ ಮಾಡ್ಬಿಟ್ರು. ಅಂದ್ರೆ ನಂಗೆ ಅದ್ ಮದ್ವೆ ಅಂದ್ರೆ ಅದ್ ಅರ್ಥನೂ ಗೊತ್ತಿಲ್ಲ ಸರ್, ಹಂಗ್ ಮಾಡ್ಬಿಟ್ರು. ನಮ್ಮ ಮನೆಯವ್ರಿಗೆ ಅವ್ರಿಗೂ ನನ್ಗೂ ಒಂದ್ 12 ವರ್ಷ ಏಜ್ ಡಿಫ್ರೆಂಟ್ ಇದೆ ಸರ್. 12 ವರ್ಷ? ಹೌದು ಸರ್. ನಿಮ್ಗೆ ಮದುವೆ ಆದಾಗ ಎಷ್ಟು ವರ್ಷ? ನನಗೆ 15 ವರ್ಷ ಸರ್. ಹೇಳುವ. 15 ವರ್ಷ ಆಯ್ತು. 15 ವರ್ಷಕ್ಕೆ ಮದುವೆ ಮಾಡಿದ್ರು ಸರ್. ತುಂಬಾ ಬಡಸ್ತಾನಕ್ಕೆ ಕೊಟ್ಟಿದ್ದು ನನ್ನನ್ನ. ಅಲ್ಲಿ ನನಗೆ ಮದುವೆ ಮಾಡಿದಾಗ ಅದು ಏನು ಅಂತಾನು ಗೊತ್ತಿಲ್ಲ ಸರ್. ಮದ್ವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ. ಹಂಗಾಗಿ ಮದುವೆ ಮಾಡಿ ಕಳ್ಸಿದ್ರು. ಅಲ್ಲಿ ಹೋದ್ರೆ ನಮ್ಮ ಅತ್ತೆ ತುಂಬಾನೇ ಒಂದ್ ಸ್ವಲ್ಪ ಒಲ್ಟು ಜಾಸ್ತಿ. ನನ್ಗೇನು ಗೊತ್ತಿಲ್ಲ ಸರ್. ಆಮೇಲೆ ನನಗೆ ತುಂಬಾ ದಿನ ಮಕ್ಳು ಅಲ್ಲಿ ಜಾಸ್ತಿ ದಿನ ಇರ್ಲಿಲ್ಲ ಸರ್. ನಾವು ಒಂದ್ ಸ್ವಲ್ಪ ದಿನ ಮಾತ್ರ ಊರಲ್ಲಿದ್ದು ಒಂದೂವರೆ ವರ್ಷ ಇದ್ವಿ ಅಷ್ಟೇ. ಆಮೇಲೆ ಬೆಂಗಳೂರಿಗೆ ಬಂದ್ಬಿಟ್ವಿ ಸರ್. ಒಂದ್ ಸ್ವಲ್ಪ ಅಲ್ಲಿ ಅಂದ್ರೆ ನಮ್ಮ ಅತ್ತೆ ಒಂದೇ ಊರಿಗೆ ಕೊಟ್ಟಿದ್ರು ನಮ್ಮ ಅತ್ತೆನ. ಅವ್ರ ಮಾವದಿರೆಲ್ಲ ಇವ್ರು ನಮ್ಮ ಮನೆಯವ್ರು ಒಂದ್ ಸ್ವಲ್ಪ ಸರಿ ಇರ್ಲಿಲ್ಲ ಸರ್. ಹಂಗಾಗಿ ಅಂದ್ರೆ ಅವ್ರಿಗೆ ಬೇರೆ ಜೊತೆ ಹಂಗಲ್ಲ ಸರ್, ಬೇರೆ ಜೊತೆ ಅಫೇರ್ ಎಲ್ಲ ಇತ್ತು ಅವ್ರಿಗೆ. ಯಾರಿಗೆ? ನಮ್ಮ ಯಜಮಾನ್ರಿಗೆ. ಹಂಗಾಗಿ ಅಂದ್ರೆ ಅವರು ನನ್ನ ಎಂಗೇಜ್ಮೆಂಟ್ ಆದ್ಮೇಲೂ ನಮ್ಮೂರಿಂದ ಆ ಊರಿಗೆ ತುಂಬಾನೇ ಕೊಟ್ಟು ತಂದು ಮಾಡಿದ್ದಾರೆ. ಓಕೆ. ಅವರೆಲ್ಲ ಹೇಳಿದ್ರು ಹಂಗಂತ, ಇಲ್ಲಿ ಮಾಡ್ಬೇಡಿ, ಸರಿ ಇಲ್ಲ, ಇನ್ನು ಇದು ಚಿಕ್ಕ ಏಜ್ ಹುಡುಗಿ ಅಂತ. ಹಂಗಿದ್ರು ತಗೊಂಡೋಗಿ ಮದ್ವೆ ಮಾಡ್ಬಿಟ್ರು ಸರ್ ಅಲ್ಲಿ. ಓಕೆ. ಮದ್ವೆ ಮಾಡ್ಕೊಟ್ರು ಎಲ್ಲ ಆಯ್ತು. ಆಮೇಲೆ ಅಲ್ಲಿ ಇವ್ರು ಈ ತರ ಇದಾರೆ ಅಂತ ಅವ್ರೆಲ್ಲರಿಗೂ ಸಾಮಾನ್ಯ ಊರವ್ರಿಗೆಲ್ಲ ಗೊತ್ತಿತ್ತು ಸರ್, ತುಂಬಾ ಜನಕ್ಕೆ. ಇಲ್ಲಿರೋದ್ ಬೇಡ ಅಂತ ಅವ್ರು ನಮ್ಮ ಮನೆಯವ್ರ ಮಾವದಿರೇನೆ ಇಲ್ಲಿರೋದ್ ಬೇಡ, ಎಲ್ಲರೂ ಹೊರಗಡೆ ಕಳ್ಸಿ, ಇಲ್ಲಿದ್ರೆ ಸರಿ ಹೋಗಲ್ಲ, ಒಳ್ಳೆ ಬುದ್ಧಿ ಕಲಿಯಲ್ಲ ಅಂತ ಹೇಳಿದ್ರು ಸರ್. ಹಂಗಾಗಿ ನಾವು ಅಲ್ಲಿ ತುಂಬಾ ದಿನ ಇರ್ಲಿಲ್ಲ. 1 ವರ್ಷ 1.5 ವರ್ಷ ಇದ್ದು. ನನಗ್ ಬೇರೆ ಮಕ್ಳು ಇರ್ಲಿಲ್ಲ. 1 ವರ್ಷಕ್ಕೇನೆ ನಮ್ಮ ಅತ್ತೆ ಬೈಯೋರು, ಸರಿ ಇವಳಿ ಮಕ್ಳಾಗಲ್ಲ ಹಂಗೆ ಹಿಂಗೆ ಅಂತ. ನನ್ಗೆ ಏನು ಗೊತ್ತಿಲ್ಲ, ಹೊರಗಡೆ ಕೂಲಿ ಕಳ್ಸು ಹಂಗೆ ಹಿಂಗೆ ಅಂತೆಲ್ಲ ಬೈಯೋರು ಸರ್. ನನಗೆ ಹೊರಗಡೆ ಕೂಲಿ ಎಲ್ಲ ನನ್ಗೆ ಎಲ್ಲ ನಮ್ಮ ಊರಲ್ಲೂ ನನ್ ಗದ್ದೆ ಹೊಲ ಎಲ್ಲ ಐತಿ ಅಂತಾನೆ ನೋಡಿರ್ಲಿಲ್ಲ ಸರ್ ನಾನು. ಹಂಗಾಗಿ ಕಳ್ಸು ಅಂದ್ರೆ ನಮ್ಗೆ ಏನು ಮಾಡಕ್ಕೂ ಬರಲ್ಲ, ಏನಿಲ್ಲ. ಆದ್ರೂನು ಅವ್ರು ಹೇಳಿದ್ರಲ್ಲ ಅಂತ ನಾವು ಬೆಂಗಳೂರು ಅಂದ್ರೆ ನನ್ಗೆ ಪ್ರೆಗ್ನೆಂಟ್ ಅದೇ ಸರ್ 1.5 ವರ್ಷಕ್ಕೆ. 1.5 ಆಯ್ತು. ಅದು ಇರ್ಲಿಲ್ಲ ಸರ್, ಅಬೋಷನ್ ಆಗ್ಬಿಡ್ತು. ಶಾಸ್ತ್ರ ಮುಂದೆ ಕರ್ಕೊಂಡ್ ಬಂದಿರೋ ಅಪ್ಪಾರ ಮನೇಲಿ ಅಬೋಷನ್ ಆಗ್ಬಿಡ್ತದು. ಮತ್ತೆ ನಮ್ಮ ಮನೆಯವರು ಡೈರೆಕ್ಟ್ ಬೆಂಗಳೂರಿಗೆ ಕಳಿಸ್ತು ಸರ್. ಅವ್ರ ರಿಲೇಷನ್ ಇದ್ರು ಅವ್ರ ಮನೇಲಿ, ಇರ್ಲಿ ಏನಾದ್ರು ಕೆಲಸ ಮಾಡ್ಕೊಂಡು ಅಂತ. ಇವ್ರಲ್ಲಿ ಇದು ಎಳ್ಳೀರು ಇದ್ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ರು ಸರ್. ನನ್ಗೂನು ಮತ್ತೆ ಅಲ್ಲಿ ಕಳಿಸ್ಲೇ ಇಲ್ಲ. ಊರ್ ಕಡಿಕೆ ಮತ್ತೆ ಸ್ವಲ್ಪ ಹೊಂದ್ಕತಿರ್ಲಿಲ್ವಲ್ಲ, ಬೈಯೋರ್ ಆಳೋಗು, ಅದು ಅಲ್ಲೋಗು ಇಲ್ಲೋಗು ಅಂತೆಲ್ಲ ಬೈಯೋರು. ಹಂಗಾಗಿ ಇಲ್ಲಿರೋರು ಒಂದಲ್ಲ, ಇವ್ರು ನಮ್ಮ ಅಕ್ಕನೇ ಒಂದಲ್ಲ ಅಂದ್ಬಿಟ್ಟು ಅವ್ರ ತಮ್ದಿರೇ ನಮ್ಮನ್ನೆಲ್ಲ ಸೇರ್ಸ್ ಕಳ್ಸಿದಲ್ಲ ಸರ್. ಹಂಗಾಗಿ ಹೋದ್ವಿ. ನಾನು ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ನಾನು ಹೋದೆ. ತುಂಬಾ ಕಷ್ಟ ಸರ್ ನನ್ ಜೀವನದಲ್ಲಿ. ನನ್ ಎಷ್ಟು ಬಡಸ್ತಾನ ಕೊಟ್ಟಿದ್ರು ಅಂದ್ರೆ ಸರ್, ನನ್ನನ್ನ ಫುಲ್ ಇದ್ರ ಮನೆ ಸರ್ ನಮ್ದು,
ಗೌರ್ಮೆಂಟ್ ಕಡೆಯಿಂದ ಮನೆ ಕೊಟ್ಟಿರ್ತಾರಲ್ಲ ಸರ್, ಹ್ಮ್ ಅದ ಆ ಮನೆ ಸರ್. ನನ್ಗೆ ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಲ್ಲಿ ಹೋದ್ವಿ ಸರ್, ನಮ್ಮ ಅತ್ತೆ ಹಿಂಗ್ ಕಳಿಸ್ಬಿಟ್ರಲ್ಲ ಅಂತ ನಮ್ಮ ಅಪ್ಪನೆಲ್ಲ ನಮ್ಮ ಅಪ್ಪತಿರ್ನೆಲ್ಲ ತುಂಬಾ ಬಾಯಿ ಬಂದಂಗ್ ಬೈದ್ರು ಸರ್. ಹ್ಮ್ ಇಲ್ಲಿ ಬಿಡ್ಲಿಲ್ಲ, ಮಗಳನ್ನ ಅಲ್ಲಿ ಕಳ್ಸ್ಬಿಟ್ರು ಹಂಗೆ ಹಿಂಗೆ ಅಂತ. ಹ್ಮ್ ನನ್ಗೆ ಇಂತೂ ಒಂದ್ 5 ವರ್ಷ ಮಕ್ಳಾಗಿಲ್ಲ ಸರ್. ಹಂಗ ಆಭಾಷಣ ಆಗ್ತಾನೆ ಇರೋದು, ಹೋಗ್ತಾನೆ ಇರೋದು, ಏನೇನೋ ದೋಷ ಅಂತಾರಲ್ಲ ಆ ತರ ಇತ್ತು ಸರ್ ನನ್ಗೆ. ಹ್ಮ್ 5 ವರ್ಷ ಮಕ್ಳೇ ಆಗ್ಲಿಲ್ಲ. ಅಂದ್ರೆ ನಮ್ಮ ಮನೆಯವ್ರು ತುಂಬಾ ಜವಾಬ್ದಾರಿ ಇಲ್ಲ ಸರ್. ನನ್ ಮಗಳು ಇಲ್ಲೇ ಕೂತಿದ್ದಾಳೆ, ಕೇಳಿಸ್ಕೊತಾವಳೆ, ಅವಳಿಗೆ ಪ್ರತಿಯೊಂದು ಗೊತ್ತು ನನ್ ಮಕ್ಳಿಗೆ. ಮಕ್ಳಿಗೆ ಎಷ್ಟು ವರ್ಷ? ಮಗಳು ಡಿಗ್ರಿ ಸರ್ ಓದ್ತಿರೋದು. ಓಹ್ ಓಕೆ ಓಕೆ. ಮಗ ನೈನ್ತ್ ಓದ್ತಾ ಇದ್ದಾನೆ. ಮಗಳು ಅಂದ್ರೆ ನನ್ ಮಗಂಗ್ ಅಷ್ಟು ಗೊತ್ತಾಗಲ್ಲ ಸರ್. ಮಗನ್ ಕುಟಿ ಏನು ಹೇಳ್ಕೊಳಕ್ಕಾಗಲ್ಲ. ಹ್ಮ್ ಹ್ಮ್ ಮಗಳಿಗೆ ಪ್ರತಿಯೊಂದು ವಿಷಯನೂ ಗೊತ್ತು ಸರ್. ಹ್ಮ್ ಹ್ಮ್ ಹಂಗಾಗಿ ಅಲ್ಲಿಗೆ ಹೋದ್ವಿ ಸರ್. ಅಲ್ಲಿ ಹೋದ್ರು ನಮ್ಮ ಮನೆಯವರು ಹಾಸ್ಪಿಟಲ್ ಎಲ್ಲೂ ಏನು ತೋರಿಸ್ತಾ ಇರ್ಲಿಲ್ಲ ಸರ್. ಹ್ಮ್ ಹಾಸ್ಪಿಟಲ್ಗೆ ಎಲ್ಲೂ ತೋರಿಸ್ಲಿಲ್ಲ. ಪ್ರೆಗ್ನೆಂಟ್ ಆದ್ರೂ ನಿಂದ ಯಾವ ಗ್ಯಾರಂಟಿ ಹಿಂಗೆ ಅಂತೆಲ್ಲ ಇದ್ ಮಾಡೋರು ಸರ್. ಅಂದ್ರೆ ಈ ಮುಂದೆ ಸ್ವಲ್ಪ ಈ ಹಿಂದೆ ಅಬಾರ್ಷನ್ ಆಗಿದ್ರಿಂದ ಹೌದು ಸರ್. ಅಬೋಷನ್ ಗ್ಯಾರಂಟಿ ಆಗಿರೋದ್ರೆ ಇಲ್ಲ ಅಂತ. ಗ್ಯಾರಂಟಿ ಇಲ್ಲ ಅಂದ್ರೆ ಜವಾಬ್ದಾರಿ ಏನ್ ಇರ್ಲಿಲ್ವಲ್ಲ ಸರ್ ಅವ್ರಿಗೆ. ಇವಾಗ್ಲೂ ಇಲ್ಲ ಸರ್ ಅದು. ಅಂದ್ರೆ ನನ್ ಮಕ್ಳು ಹಿಂಗ್ ಮಾಡ್ಬೇಕು, ಹಿಂಗ್ ಆಗ್ಬೇಕು, ಈಗ ಆಗ್ತಾ ಇಲ್ಲ, ಕೆಳಗಡೆ ಹೋಗು ಮಗ್ನೆ. ಹಂಗಾಗಿ ಏನು ತೋರಿಸ್ತಾ ಇರ್ಲಿಲ್ಲ ಸರ್ ಅವರು. ಹಾಸ್ಪಿಟಲ್ಗೆ ಏನೋ ಅಪ್ಪನೇ ಎಲ್ಲ ತೋರಿಸಿದ್ರು. ನಾನು ಅವಾಗ್ಲೂ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ನನ್ ಮಗಳು ಪ್ರೆಗ್ನೆಂಟ್ ಅಲ್ಲೂ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಬರೀ 700 ಸಂಬಳ ಕೊಡೋರು ಸರ್ ಅಷ್ಟೇ ಅವಾಗ. ಪ್ರೆಗ್ನೆಂಟ್ ಎಲ್ಲ ತೋರ್ಸ ಆಮೇಲೆ ಕೊನೆಗೆ ನನ್ಗೆ ಏನೇನೋ ಪ್ರಾಬ್ಲಮ್ ಇತ್ತು. ಅಲ್ಲಿ ಡಾಕ್ಟರ್ ಬೇರೆ ಏನೇನು ಹೇಳ್ಬಿಟ್ಟಿದ್ರು. ಇವ್ರು ಊಟ ಗೀಟ ಏನು ತಂದು ಕೊಡ್ತಿರ್ಲಿಲ್ಲ ಸರ್ ನನಗೆ. ಅವಾಗ ಕೆಲ್ಸಕ್ಕೆ ಹೋಗೋರು ಎಳ್ಳಿರು ಕೆಲ್ಸಕ್ಕೆ ಊಟ ಏನು ತಂದು ಕೊಡ್ತಾ ಇರ್ಲಿಲ್ಲ. ನಮ್ಮ ಓನರೇ ಪಾಪ ಊಟ ಎಲ್ಲ ಕೊಡ್ತಾ ಇದ್ರು ಸರ್ ನಮ್ಗೆ. ಇವ್ರು ನನಗೆ ನಮ್ಮ ಬಾಡಿಗೆ ಇದ್ವಲ್ಲ ಓನರು, ಆ ಓನರೇ ಕೊಡ್ತಿದ್ರು ನನ್ಗೆ. ಇವ್ರು ಏನು ಕೇಳ್ತಿರ್ಲಿಲ್ಲ ಸರ್. ಒಂದ್ ದಿವಸ ಹಾಸ್ಪಿಟಲ್ ನನ್ ಕರ್ಕೊಂಡೇ ಹೋಗಿಲ್ಲ ಸರ್. ನಮ್ ತಂದೆ ನನಗೆ ತಾಯಿ ತರ ಸರ್. ಅವ್ರ ಹಾಸ್ಪಿಟಲ್ ಮಗಳು ಮಗು ತರ ಕರ್ಕೊಂಡು ಸರ್. ನಾನು ನನ್ ಮಗು ಹೊಟ್ಟೆ ಒಳಗ್ ಆಡೋದು ಸಹಿತ ನಮ್ಮ ಅಪ್ಪಂಗೆ ಹೇಳಿದೀನಿ ಸರ್. ನಮ್ ತಾಯಿ ಅಂದ್ರೆ ಇವ್ರು ಏನು ಕೇಳ್ತಾ ಇರ್ಲಿಲ್ಲ. ಇವ್ರ ಪ್ರತಿಯೊಂದು ಏನು ಕೇಳ್ತಾ ಇರ್ಲಿಲ್ಲ. ಹಂಗಾಗಿ ಈಗ ಇಲ್ಲಿವರೆಗೂ ಅದೇ ಸರ್. ಅವಾಗ ಇದ್ದಿದ್ದು 25 ವರ್ಷ ಆಯ್ತು ಮದುವೆ ಆಗಿ, ಅದೇ ಪೊಸಿಷನ್ ಇವಾಗ್ಲೂನು. ಈಗ್ಲೂ ಹಂಗೇನೆ ಸರ್. ಆಮೇಲೆಲ್ಲ ನಾನ್ ಹಂಗ ಹಿಂಗ ಆಡ್ಕೊಂಡು ಸರಿ ಆಯ್ತು. ಒಂದ್ ಮಗು ಹೆಂಗೋ ಆಯ್ತು. ಊರಲ್ಲಿ ಮಗಳು ಹುಟ್ಟಿದ್ಲು, ಫಸ್ಟ್ ಮಗಳು. ಊರಲ್ಲಿ ಬಿಟ್ಬಿಟ್ಟು 9 ತಿಂಗಳು ಮಗುನಿ ಬಿಟ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಬಂದ್ಬಿಟ್ಟೆ ಸರ್ ನಾನು. ನನ್ಗೆ ಹಿಂಗೆ ಸರ್ ಅಂದ್ರೆ ನನ್ಗೆ ಅವ್ ಏನು ಇಲ್ಲ ಸರ್. ಫೋನು ಇಲ್ಲ, ಏನು ಇಲ್ಲ ಅವಾಗ. ನನ್ಗೆ ಆ ಟೈಮಲ್ಲಿ ಫೋನ್ ಇದ್ದೀರ ಏನಾಗ್ಬಿಡ್ತಿದ್ನೋ ದೇವ್ರಿಗೆ ಗೊತ್ತು, ಭಗವಂತನಿಗೆ ಗೊತ್ತು. ನಮ್ಮ ಅತ್ತೆ ಬೇರೆ ಏನಂದ್ಬಿಟ್ರು, ಇವಳು ಎಲ್ಲೋದ್ರು ನನ್ನ ಹತ್ರಕ್ಕೆ ಬರ್ಬೇಕು, ಇವಳೆಲ್ಲಿ ಇವ್ರು ಅಪ್ತಿರ್ ಎಲ್ಲಿ ಕಳ್ಸಿದ್ರು, ನೀವು ನಾನ್ ಸಂಪಾದನೆ ಮಾಡಿರೋದಕ್ಕೆ ಬರ್ಬೇಕು ಇವಳು ಅಂತ ಹೇಳಿದ್ರು ಸರ್. ಒಂದ್ ಮಾತು ಹೇಳಿದ್ರು ಅವ್ರು. ನಾನು ಒಂದೇ ಒಂದ್ ಸರ್ ಅವ್ರಿಗೆ ಹೇಳಿದ್ದು, ನಾನು ಕೆಟ್ರೆ ನಿಜ ಬರಲ್ಲ ಈ ಊರಿಗೆ, ಬದುಕಿದ್ರೆ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿ ಬಂದಿದೆ ಸರ್. ಚೆನ್ನಾಗ್ ನಾನ್ ಛಲದಿಂದ ಬದುಕಿದ್ರೆ ಗ್ಯಾರಂಟಿ ಊರಿಗೆ ಬರ್ತೀನಿ ಅಂತ ಹೇಳಿ ಬಂದಿದೆ ಸರ್. ಅವ್ರು ತುಂಬಾ ವರ್ಷ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲೇ ಇಲ್ಲ ಸರ್. ಅಂದ್ರೆ ಹೊಂದಾಣಿಕೆನೇ ಇರ್ಲಿಲ್ಲ ಸರ್. ಅವ್ರ ನನ್ ಜೊತೆ ನನಗ್ ಚಿಕ್ಕ ಏಜು, ನನಗೆ ಈ ತಿಳುವಳಿಕೆ ಐತಲ್ಲ, ಹಂಗಿದೀವ್ರು ಇರ್ತಿದ್ನೇನೋ ಗೊತ್ತಿಲ್ಲ. ಅವ್ರು ಆತರ ಬೈಯೋರು ನನ್ಗೆ. ಹಂಗಾಗಿ ಹೊಂದಾಣಿಕೆನೇ ಇರ್ಲಿಲ್ಲ. ಹೋಗೋದ್ ಬಿಟ್ಬಿಟ್ವಿ ನಾವ್. ಇವತ್ತವರ್ಗುನು ಅವ್ರಿಗೊಂದ್ ಮಾತ್ ನಾನು ಅಂದಿಲ್ಲ ಸರ್. ಅವ್ರೇ ಏನಾದ್ರು ಬೈದ್ರು ನಾನು ತಿರ್ಕೊಂಡ್ ಅನ್ನಕ್ ಹೋಗಲ್ಲ. ಇವಾಗ್ಲೂ ಹಬ್ಬಕ್ ಹೋಗ್ತಿವಿ, ಹಬ್ಬ ಮಾಡ್ತೀವಿ, ದೀಪಾವಳಿ ಹಬ್ಬ ಎಲ್ಲ ಮಾಡ್ಕೊಂಡ್ ಬರ್ತೀವಿ. ಆದ್ರೂ ಅವ್ರು ಏನೇ ಬೈದ್ರುನು ನಾನೇನು ಮಾತಾಡಕ್ ಹೋಗಲ್ಲ. ಅಂದ್ರೆ ಅನ್ಕತರ ಈ ಕಡೆ ಕೇಳ್ಕೊಳ್ಳೋದು, ಈ ಕಡೆ ಬಿಡೋದು, ಆತರ ಸರ್. ಹಂಗ್ ಮಾಡ್ಕೊಂಬಂದ್ವಿ. ಆಮೇಲೆ ಎಲ್ಲಾ ಆಯ್ತು ಸರ್. ಮಗು ಆಯ್ತು. ಆಮೇಲೆ ಅವಳ ಮಗಳು ಹುಟ್ಟಿದ್ದು ಒಂದ್ 5 ವರ್ಷ ಮಕ್ಳಿರ್ಲಿಲ್ಲ ಸರ್ ನನ್ಗೆ. 5 ವರ್ಷದ ಮೇಲೆ ಮಗ ಹುಟ್ಟಿದ್ದು. ಗಾರ್ಮೆಂಟ್ಸ್ಗೆಲ್ಲ ಹೋಗಿ ಎಲ್ಲ ಮಾಡಿದೆ ಸರ್. ಹಿಂಗೆ ಮಾಡ್ಕೊಂಡು ಒಂದ್ ಸ್ವಲ್ಪ ಕಷ್ಟಪಟ್ಟು ಒಂದು ಊರಲ್ಲಿ ಒಂದ್ ಸ್ವಲ್ಪ ದುಡ್ಡು ಆಯ್ತು ಸರ್. ಊರಲ್ಲಿ ನನ್ ತುಂಬಾ ಬಡಸ್ತಾನ ಮನೆಗೆಲ್ಲ ಸರ್ ಕೊಟ್ಟಿದ್ದು. ಸಖತ್ತು ಚಿಕ್ಕ ಮನೆ ಸರ್. ನಮ್ಮ ಎಲ್ಲ ಮದ್ವೆಗ್ ಬಂದಾಗ ಆಡ್ಕೊ ಬಂದ್ಬಿಟ್ಟಿದ್ರು, ಇಂಥ ಮನೆಗ್ ಮಗಳು ಕೊಟ್ಟಿದೀಯಾ, ಇಂಥ ಚೆನ್ನಾಗಿರೋ ಹುಡುಗಿ ತಗೊಂಡೋಗ್ಬಿಟ್ಟು ಅಲ್ಲಿ ಕೊಡ್ಬೇಕಾಯ್ತಾ, ಹಂಗೆ ಹಿಂಗೆ ಅಂತ ಆಡ್ಕೊಂಡ್ಬಿಟ್ಟಿದ್ರು ಸರ್. ನನ್ಗಂದು ಅವಾಗ್ಲೇ ಆ ಏಜ್ ಅಲ್ಲೇ ಸರ್ ನನಗೆ ತುಂಬಾ ಒಂಥರ ಹಿಂಗ್ ಅಂದ್ಬಿಟ್ರಲ್ಲ, ನಾನೊಂದ್ ಮನೆ ಕಟ್ಬೇಕು ಅನ್ನೋದೊಂದು ಆಸೆ ಬಂದ್ಬಿಡ್ತು ಸರ್ ನನ್ಗೆ. ಅಂದ್ರೆ ಜಮೀನೆಲ್ಲ ಇತ್ತು, ಎಲ್ಲ ಇದ್ರೂನು ಇವ್ರು ಏನು ಮಾಡಿಸ್ಕೊಂಡಿರ್ಲಿಲ್ಲ ಸರ್. ಒಂದ್ ಜಮೀನ್ ಖಾತೆ ಗೀತೆ ಏನು ಮಾಡಿಸ್ಕೊಂಡಿರ್ಲಿಲ್ಲ. ಎಲ್ಲ ಅಪ್ಪ ಮಾಡ್ಬಿಟ್ರು. ಜಮೀನ್ ಖಾತೆ ಎಲ್ಲ ನಮ್ಮ ಅಪ್ಪಾಜಿನೇ ಮಾಡ್ಕೊಟ್ಬಿಟ್ರು. ಇವ್ರಿಗೇನು ಕಾನೂನ್ ಬಗ್ಗೆ ಏನು ಗೊತ್ತಿಲ್ಲ. ಒಂಥರ 3 ಜನ ಸರ್. ಒಂಥರ 3 ಜನ ಅಂದ್ರೆ ಏನು ಇಲ್ಲ, ತಿಳುವಳಿಕೆನೂ ಇಲ್ಲ, ತೀರಾ ಬುದ್ಧಿವಂತರು ಅಲ್ಲ ಸರ್. ಆತರ ಹಂಗಾಗಿ ನನಗೆ ಹಂಗೆ ಮಾಡ್ಕೊಂಡು ಊರಲ್ಲಿ ಒಂದು ಮನೆ ಕಟ್ಟಿಸ್ತು ಸರ್. ಆ ಮನೆ ಕಟ್ಟುವಾಗ್ಲೂ ಒಂದ್ ಇಡ್ಕೆನೂ ಸಹಿತ ಅವ್ರು ಎತ್ತಿಟ್ಟಿಲ್ಲ ಸರ್. ನಾನು, ನಮ್ಮಪ್ಪ, ನನ್ ತಮ್ಮ, ನಮ್ಮ ಅತ್ತೆನೂ ಮಾಡ್ಕೊಟ್ರು. ಅಂದ್ರೆ ಮಾಡಿದ್ರು ಅಂದ್ರೆ ಅವ್ರು ಜಾಸ್ತಿ ಜಮೀನ್ ಕಡಿಕ್ ಹೋಗ್ಬಿಡೋರು.
ಮನೆ 3 ತಿಂಗಳು ಸರ್ ಕಾಂಟ್ರಾಕ್ಟ್ ಕೊಟ್ಟಿ ಮನೆ ಕಟ್ಟಿದ್ದು ಸರ್ ಅಲ್ಲಿ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಒಂದು ಉದಾಹರಣೆ. ಲೈಫಲ್ಲಿ ನಾವು ಕಷ್ಟಪಟ್ಟು ಮನೆ ಕಟ್ಟಿದ್ವಿ, ನಮಗೆ ಬೇರೆಯವರಿಂದ ತುಂಬಾ ತೊಂದರೆ ಆಗ್ಬಿಡ್ತು ಸರ್. ಅದೇ ನಮ್ಮ ಮನೆಯವ್ರ ಜೊತೆ ಅಫೇರ್ ಇತ್ತು ಅಂತ ಹೇಳಿದ್ನಲ್ಲ ಸರ್, ಓಕೆ. ಅವ್ರ ಆಪೋಸಿಟ್ ನಾವು ಮನೆ ಕಟ್ಟಿದ್ದು. ಅಲ್ಲೇ ಸೈಟ್ ಇದ್ದಿದ್ದು ನಮ್ದು. ನಾವು ಅಲ್ಲಿ ಸೈಟ್ ಇತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಬೇರೆ ಕಡೆ ಎಲ್ಲೂ ದೂರ ಆಗುತ್ತೆ, ಯಾವ್ದಾದ್ರು ರೋಡ್ ಸೈಡ್ ಅಲ್ವಾ ಅಂದ್ಬಿಟ್ಟು ಕಟ್ಟಿದ್ವಿ ಸರ್. ಅವ್ರು ಏನಾಗ್ಬೇಕು ಸರ್, ನಮ್ಮ ಮನೆಯವರಿಗೆ ಅಕ್ಕ ಆಗ್ಬೇಕು. ಯಾರು ಅಫೇರ್ ಇತ್ತಲ್ಲ ಅಕ್ಕ? ಅಕ್ಕ ಅಂದ್ರೆ ಅವ್ರ ಮೈದಂಗೆ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಳು ಕೊಟ್ಟೈತಿ. ಈಗ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಳು ಅಂದ್ರೆ ಅವ್ರ ತಂಗಿ ಆಯ್ತು, ಇವ್ರೇನಾಯ್ತು ಸರ್, ಅಕ್ಕ ಆಯ್ತು. ಚಿಕ್ಕಪ್ಪನ ಮಗಳನ್ನೇ ಕೊಟ್ಟೈತೆ. ಹಂಗಾಗಿ ಅವ್ರಿಗೂ ಅಫೇರ್ ಇತ್ತಲ್ಲ. ಇವರು ತುಂಬಾ ಅಂದ್ರೆ ಪೊಸ್ಟೆ ಎಲ್ಲ ಇದ್ ಮಾಡೋರು, ಅಂದ್ರೆ ತುಂಬಾನೇ ಇದ್ರಂತೆ ಸರ್. ನಾನಂತೂ ಯಾವತ್ತು ಕಣ್ಣಾರ ನೋಡಿಲ್ಲ, ನಾವ್ ನೋಡಿರ್ಲಿಲ್ಲ. ನಾವು ವರ್ಷದ ಬೆಂಗ್ಳೂರ್ಗೆ ಹೋಗ್ಬಿಟ್ವಲ್ಲ, ಅಲ್ಲಿ ಮನೆಯೆಲ್ಲ ಕಟ್ಟಿ ಸರ್, ಕಟ್ಟಿದ್ ನೋಡಿ ಸೈಜಾಗ ಆಗ್ಲಿಲ್ಲ ಸರ್ ಅವ್ರಿಗೆ. ಮನೆ ಕಟ್ಟೋವರ್ಗು ಸುಮ್ನೆ ಇದ್ರು ಸರ್. ಎಲ್ಲ ಮೆಟೀರಿಯಲ್ ಸೇರಿಸ್ಕೊಂಡಿದ್ದೆಲ್ಲ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಳು ಕೊಟ್ಟಿದಾರಲ್ಲ ಅವ್ರ ಗಂಡ ಜೊತೆ. ಅವರು ಸರ್ ಅಲ್ಲ ಈ ಮನೆ ಕಟ್ಟೋ ವಿಚಾರದಲ್ಲಿ ಗಂಡ ಸಪೋರ್ಟ್ ಮಾಡ್ತಿರ್ಲಿಲ್ವಾ? ಅವ್ರಿಗೆ ಸರ್ ಅವ್ರು ಹೇಳಿದ್ರು, ಅವ್ರಿಗೆ ಏನು ಅಂತ ಒಂದ್ ಮಾತು ಹೇಳಿದ್ರು ಸರ್, ಅಲ್ಲಿ ಕಟ್ಬೇಡ ನೀನು, ಅಲ್ಲಿ ಕಟ್ಬೇಡ ಮನೆ ಅಂತ ಹೇಳಿದ್ರು ಸರ್. ನನಗೆ ಈ ತರ ಅಂತ ನಂಗೆ ನಿಜ ಗೊತ್ತಿಲ್ಲ ಸರ್. ಇಲ್ಲಾಂದ್ರೆ ಕಷ್ಟಪಟ್ಟು ನಾನು ಮನೆನೇ ಕಟ್ತಿರೋದು ಸರ್. ಒಂದ್ 5-6 ಲಕ್ಷ 11 ವರ್ಷ ಆಯ್ತು ನಮ್ಮ ಮನೆ ಕಟ್ಟಿ. ಅವತ್ತಿನ ಇದ್ರಲ್ಲೇ ಒಂದ್ 7-8 ಲಕ್ಷ ಆಯ್ತು ಸರ್. ನಾನ್ ಅವತ್ತಿಂದಲೂ ವ್ಯವಹಾರ ಮಾಡ್ಕೊಂಡ್ ಬರ್ತೀನಿ ಇದೀನಿ ಸರ್. ನಾನು ವ್ಯವಹಾರ ಅಂದ್ರೆ ಒಂದೊಂದು ರೂಪಾಯಿ ಕುಡ್ಸ್ಕೊಂಡ್ ಫ್ಯಾಕ್ಟ್ ಸರ್. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮಕ್ಕಳನ್ನ ನಾನು ಅರ್ಧ ಹೇಳ್ತಾ ಇದೀನಿ, ಫುಲ್ ಹೇಳ್ತಾ ಇಲ್ಲ. ಅಂದ್ರೆ ಫುಲ್ ಹೇಳಕ್ ಹೋದ್ರೆ ಪಾಪ ಬೇರೆಯವ್ರಿಗೆ ಇನ್ನಿ ಟೈಮ್ ಸಾಕಾಗಲ್ಲ ಅಂತ. ಎಷ್ಟು ಕಷ್ಟ ಅಂದ್ರೆ ಸರ್, ಮಕ್ಕಳನ್ನ 9 ತಿಂಗಳು ಮಕ್ಕಳನ್ನ ಊರಲ್ಲಿ ಬಿಟ್ಟು ಹೋಗಿ 5 ಗಂಟೆ ರಾತ್ರಿಗೆ ನಮ್ಮ ಊರಿನ ಬಸ್ ಬರೋದು ಸರ್. ಮಕ್ಕಳು ನೋಡ್ಬೇಕು ಅಂದ್ರೆ ಊರಿಗೆ ಬಂದು 5 ಗಂಟೆ ರಾತ್ರಿಗೆ ಆ ಬಸ್ಸಿಗೆ ಹೋಗಿವೆ ಸರ್ ನಾನು. ಎಷ್ಟು ನಮ್ಮ ಅಪ್ಪರೆಲ್ಲ ಬೈಯೋರು, ಇವತ್ತು ಒಂದಿನ ರಜಾ ಮಾಡಿರು ಏನು ಆಗಲ್ಲ ಅಂತ. ಆದ್ರೂ ಬಿಡ್ಲಿಲ್ಲ ಸರ್. ನನ್ ರಜಾ ಹಾಕಿದ್ರೆ ಅಟೆಂಡೆನ್ಸ್ ಬನ್ಸ್ ಕಟ್ ಆಗುತ್ತೆ ಫ್ಯಾಕ್ಟ್ರಿಲಿ ಅಂದ್ಬಿಟ್ಟು 13 ವರ್ಷ ಕೆಲಸ ಮಾಡಿದೆ ಸರ್ ನಾನೆಲ್ಲ ಗಾರ್ಮೆಂಟ್ಸ್ ಅಲ್ಲಿ. ಅದೊಂದ್ ಸ್ವಲ್ಪ ಆಮೇಲೆ ಸ್ಟಾರ್ಟಿಂಗ್ ಊರಲ್ಲೇ ಬಿಟ್ಬಿಟ್ಟು ಅವ್ರ ಮನೇಲೆ ಬಿಡ್ತಿದ್ದೆ ಸರ್. ಮಗನಲ್ಲಿ ಪ್ರೆಗ್ನೆಂಟ್ ಆದ್ಮೇಲೆ ಸರ್, ಅವಾಗ 9 ತಿಂಗಳವರೆಗೂ ಕೆಲಸ ಮಾಡಿದೆ ನಾನು. ಅವನಲ್ಲಿ 8 ಅವರೇ ಕಳ್ಸ್ಬಿಟ್ರು ಸರ್ ನನ್ನನ್ನ. ಅಯ್ಯೋ ಇಲ್ಲೇ ಡೆಲಿವರಿ ಆಗ್ಬಿಟ್ಟಿತ್ತು, ಹೋಗ್ಬಿಡಮ್ಮ ನೀನ್ ಬೇಡ ಅಂತ. ನಾನು ಆದ್ರೂ ಮನೆಗೆ ಸಂಬಳ ಕಟ್ ಆಗುತ್ತಲ್ಲ ಅಂತ ಆದ್ರೂ ಮಾಡಿದೆ ಸರ್. ಆಮೇಲೆ ಡೆಲಿವರಿ ಟೈಮಲ್ಲಿ ESI ನಮ್ಗೆ ಫ್ರೀ ಡೆಲಿವರಿ ಮಾಡ್ತಾರ ಸರ್ ಅಲ್ಲಿ ಡೆಲಿವರಿ ಎಲ್ಲ ನನ್ ಮಗಂದ ಅಲ್ಲ ಆಯ್ತು. ಹಂಗಾಗಿ 1 ರೂಪಾಯಿನೂ ಕಷ್ಟಪಟ್ಟು ಅಲ್ಲಿ ಊರಲ್ಲಿ ಮನೆ ಕಟ್ಟಿದ್ವಿ ಸರ್. ಅವ್ರೆಂತ ವಿಚಿತ್ರವಾದ ಹೆಂಗ್ಸು ಅಂದ್ರೆ ನಾನು ಉದಾಹರಣೆ ಹೇಳ್ತಾರೆ ಸರ್. ಇವತ್ತು ಮಾಟ ಮಂತ್ರ ಅಂತ ಹೇಳ್ತಾರಲ್ಲ ಸರ್, ಅದಕ್ಕೆ ಬದುಕಿ ಬಂದಿರೋದಕ್ಕೆ ನಾನ್ ಸಾಕ್ಷಿ ಸರ್. ಅದಕ್ಕೆ ಯಾಕೆಂದ್ರೆ ನಾನ್ ನಿಯತ್ತಿಂದ ಕಷ್ಟಪಟ್ಟಿರೋದಕ್ಕೆ. ನಾನು ಒಬ್ರಿಗೆ ಯಾರಿಗೂ ಮೋಸ ಮಾಡ್ಕೊಂಡು ನಾನು ಇದ್ ಮಾಡ್ಲಿಲ್ಲ ಸರ್. ಅವರು ಗೌರ್ಮೆಂಟ್ ಕೆಲ್ಸ, ಅವ್ರಿಗೆ ಆಪೋಸಿಟ್ ನಮ್ಮ ಮನೆಯ ಅಫೇರ್ ಇತ್ತಲ್ಲ, ಅವ್ರ ಗಂಡನ್ ಗೌರ್ಮೆಂಟ್ ಕೆಲ್ಸ. ಅದು ನಿಮ್ಮ ಯಜಮಾನ್ರು ಯಾವ ಹೆಣ್ಣಿನ ಜೊತೆ ಸಂಬಂಧ ಇತ್ತಲ್ಲ, ಗೊತ್ತಿರ್ಲಿಲ್ವಾ ಗೌರ್ಮೆಂಟ್ ಕೆಲಸದವನಿಗೆ ಇದು? ಅದು ಅವರು ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಸರ್. ಅವರು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಬರೋರು ಸರ್. ಏನ್ ಯಾವಾಗ್ಲೂ ಬರ್ತಾ ಇರ್ಲಿಲ್ಲ. ಅದೇ ಸಮಸ್ಯೆ. ಅದೇ ಅಂದ್ರೆ ಇವ್ರು ಅವ್ರ ಮನೆಗ್ ಕೂಲಿಗೆ ಹೋಗೋರು ಸರ್. ಹಿಂಗೆ ಏನಾದ್ರು ಹೊಲ ಉಳಕ್ಕೆ ಆತರ ಎಲ್ಲ ಕೂಲಿಗೆ ಹೋಗೋರು ಸರ್. ಅವಾಗೆಲ್ಲ ಟ್ರ್ಯಾಕ್ಟರ್ ಏನು ಇರ್ಲಿಲ್ವಲ್ಲ ಸರ್. ಹಂಗಾಗಿ ಕೂಲಿಗೆ ಹೋಗೋರು. ಹಂಗೆ ಇವ್ರು ಇಬ್ರು ಕ್ಯಾಂಡಿಡೇಟ್ ಆಗಿ ಇದ್ ಮಾಡ್ಕೊಂಡು ಇಡೀ ಊರಿಗೆ ಗೊತ್ತಿತ್ತು ಸರ್. ಅದು ಅಂದ್ರೆ ನಮ್ಮ ಮನೆಯವ್ರ ವಯಸ್ಸವ್ರೆ, ಅವ್ರಿಗೆ ಮಕ್ಳಿದಾರೆ ಸರ್, 3 ಜನ ಗಂಡ್ ಮಕ್ಳು. ಅವ್ರಿಗೆ ಹೆಣ್ ಚಿಕ್ಕ ಹುಡುಗಿ ಏನಲ್ಲ, ಅವರು ಚಿಕ್ಕ ಏಜ್ ಅವ್ರೇನಿಲ್ಲ. ನಮ್ಮನ್ನ ಕರ್ಕೊಂಡು ಹೋಗಿ ಮಾಡ್ಕೊಂಡ್ಬಿಟ್ರೆ ನನ್ಗೆ ಎಲ್ಲಾ ಹೇಳೋರು ಸರ್. ಮದ್ವೆ ಆಗೋದು ಹೊಸ್ತ್ರಲ್ಲಿ, ಅಯ್ಯೋ ಅವ್ನ್ಗೆ ಹಂಗಿದೆ ಹಿಂಗಿದೆ ನಿನಗೆ ಗೊತ್ತಿಲ್ವಾ ಅನ್ನೋರು. ನನ್ಗೇನು ಅವಾಗ ತಿಳುವಳಿಕೆ ಇಲ್ವಾ ಸರ್, ಏನಾರು ಹೇಳ್ಕೊಳ್ಳೈತೆ ಅಂತ ಸುಮ್ನಾಗಿವೆ. ಹೇಳ್ಕೊತಾರೆ ಅಂತ ಮನೆ ಕಟ್ಟಿದ್ಮೇಲೆ ಸರ್ ಫುಲ್ ಫಿನಿಶ್ ಆಗಿ ಬಂತು. ಇನ್ನೇನು 2 ಡೋರು ಟೈಲ್ಸ್ ಎಲ್ಲ ಹಾಕ್ಸ್ಬೇಕಾಯ್ತು ಸರ್ ಅಷ್ಟೇ. ಹಾಕ್ಸೋಷ್ಟ್ರೊಳಗೆ ಇವ್ರು ಕಿರಿಕ್ ಮಾಡ್ಕೊಂಡು ಇಲ್ಲಿ ಓಡಾಡ್ಲೇ ಬಿಡಿ ಸೊಕ್ಕದ್ ಗಲಾಟೆ ಮಾಡ್ಬಿಟ್ರು ಸರ್. ಅವ್ರೇ ಗಲಾಟೆ ಮಾಡಿದ್ರು. ಪೊಲೀಸ್ ಸ್ಟೇಷನ್ ಎಲ್ಲಾ ಕಡೆನೂ ಆಯ್ತು. ಮತ್ತೆ ಊರಲ್ಲಿ ಪಂಚಾಯತಿ ನ್ಯಾಯ ಎಲ್ಲಾ ಮಾಡ್ಸಿದ್ವಿ ಸರ್. ಅವ್ರು ಬೇರೆಯವ್ರು ಯಾರಾದ್ರೂ ಇರ್ಲಿ, ಇವ್ರು ನಮ್ ಮನೆಯವ್ರ ಮಾವದಿರೇ ಇದ್ರಲ್ಲ ಸರ್ ಒಂದೇ ಊರಲ್ಲಿ, ಅವರೇ ತಡ್ಕೊಳ್ಳಿಲ್ಲ. ಅವರೇ ಬೆಂಗಳೂರಿಗೆ ಕಳ್ಸಿದ್ರು ಅಂತ ಹೇಳಿದ್ನಲ್ಲ, ಅವರೇ ತಡ್ಕೊಳ್ಳಿಲ್ಲ. ಅವ್ರೇನ್ ನ್ಯಾಯ ಪಂಚಾಯತಿಗೆಲ್ಲ ಕರೆ ವರ್ಷೊಳಗೆ ನಿಮ್ನ ಯಾರು ಕಟ್ಟು ಅಂತ ಹೇಳಿದ್ರ, ಮಾಡು ಅಂತ ಹೇಳಿದ್ರ. ದಾರಿ ಓಡಾಡಕ್ಕೆ ದಾರಿ ಕೊಡ್ತಾಯಿಲ್ಲ ಸರ್ ನಮ್ಗೆ. ಕಟ್ಟಿರೋ ಮನೆಗೆ ಓಡಾಡಕ್ ದಾರಿ ಕೊಡ್ತಾಯಿಲ್ಲ. ಅದು ಅಷ್ಟೇ ಸಮಸ್ಯೆ, ಇನ್ನೇನಿಲ್ಲ ಅಲ್ಲಿ. ಆಮೇಲೆ ಇವ್ರು ದೇವ್ರದ್ ಇಂಟ್ರೂ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಸರ್. ಇವ್ರು ನನ್ ಮನೆಗಡೆ ಎದುರುಗಡೆ ಮನೆಯವರು
ಆ ದೇವ್ರು ಅಂದ್ರೆ ವಿಚಿತ್ರವಾದ ಹೆಂಗ್ಸು ಎಷ್ಟು ಜನ ಸತ್ತೋಗಾರೆ ಲೆಕ್ಕನೇ ಇಲ್ವಂತೆ, ಬರೀ ದೇವ್ರೇ ಅಂತೆ ಮಾಡದೆ ಅಮ್ಮ. ಸ್ವಂತ ಭಾವನ್ ಮಗಳನ್ನೇ ಸಾಯಿಸ್ಬಿಟ್ಟಿದ್ರಂತೆ ಆತರ ಮಾಡ್ಬಿಟ್ಟು. ಆತರ ಎಲ್ಲ ಮಾಡಿದಾರಂತೆ ಸರ್. ಆಮೇಲೆ ನನಗೆ ತುಂಬಾ ಸೀರಿಯಸ್, ಆ ಮನೆ ಕಟ್ಟಿದ್ಮೇಲೆ ತುಂಬಾ ಸೀರಿಯಸ್ ಆಗ್ಬಿಟ್ಟು ಸರ್. ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ತುಂಬಾ ಸೀರಿಯಸ್ ಆಯ್ತು. ನಮ್ಮ ಅಪ್ಪಾರು ಉಳಿಸ್ಕೊಂಡ್ರು ಸರ್. ನಾನು ಅವಾಗ್ಲೇ 3 ತಿಂಗಳು ನನ್ನ ಸರ್ ಬೆಡ್ ಮೇಲೆ ಹೆಂಗ್ ಮಲಗಿದೆ ಮಗು ತರ ಅದೇ ತರ ಇದ್ದೆ ಸರ್ ನಾನು. ಅಂದ್ರೆ ಎಲ್ಲಿ ಕೇಳ್ದಾಗ ಹುಟ್ಟಿತ್ತ ಈ ತರ ಯಾರೋ ಮಾಡಿಸ್ಯಾರೆ ಅಂತ? ಕೇಳ್ದಾಗ ಸರ್ ಅದು ಹುಡ್ತಿರ್ಲಿಲ್ಲ, ಅವ್ರು ಹುಟ್ಟಿರೋ ತರ ಮಾಡ್ಬಿಟ್ಟಿದ್ರಂತೆ. ಅದು ತುಂಬಾ ಕಡೆ ಪ್ರಯತ್ನ ಪಟ್ರು ಸರ್. ಇಲ್ಲೆಲ್ಲೋ ಒಂದು ಅಜ್ಜ ಒಂದು ಕಲ್ ಪೂಜೆ ಮಾಡ್ತಾರೆ ಮನೆಯಲ್ಲಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಕಲ್ಲೇ ಒರೆಸ್ಬಿಟ್ಟಿದ್ರು ನನ್ಗೆ. ಆ ಕಲ್ಲು ಒರೆಸ್ದಾಗ ಅದು ಚೌಡಿನೇ ಪ್ರಯೋಗ ಮಾಡ್ಬಿಡ್ತಾರಲ್ಲ ಸರ್, ಅದ್ರ ಬಿಟ್ಟು ನಾನ್ ನಂಬ್ತಿರ್ಲಿಲ್ಲ. ಅದು ಈ ವಿಚಿತ್ರ ಎಲ್ಲ ನೋಡಿದ್ಮೇಲೆ ನಂಬಕ್ಕಾಗಿತ್ತು ಸರ್. ಅದು ಆ ಚೌಡಿ ಮೇಲೆ ಇದ್ ಮಾಡಿದಾಗ ಅದೇನೋ ಯಾವ್ದೋ ಹೆಣ್ಣು ದೇವ್ರಿಗೆ ಹೋಗಿ ಅದೇನೋ ಹಂದಿ ಮರಿ ಎಲ್ಲ ಕುಯ್ದು ಉಣ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಸರ್. ಹಂಗಾಗಿ ಸರಿ ಅಂದ್ಬಿಟ್ಟು ನಮ್ಮ ಅಪ್ಪರು ಉಳಿಸ್ಕೊಂಡ್ರು ಸರ್. ನಮ್ಮ ಅಪ್ಪರ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದ್ರು ಸರ್. ಏನೋ ಇವ್ಳಿಗೇನೋ ಕಾಯಿಲೆ ಅಂದ್ರೆ ಜ್ಞಾನ ಬಿದ್ದೋದ್ರು ಸರ್. ಅರ್ಧ ಗಂಟೆ ಪ್ರಜ್ಞೆ ಬರ್ತಿರ್ಲಿಲ್ಲ ನನ್ಗೆ, ಆತರ ಆಗ್ಬಿಡೋದು. ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೆ ಗೊತ್ತಾಯ್ತು ಈ ತರ ದೇವ್ರೆಲ್ಲ ಮಾಡಿದಾರೆ ಅಂತ. ಆಮೇಲೆ ಕೀಳ್ಸಿದ್ವಿ ಸರ್. ಅದು ಅವರು 40,000 ಏನೋ ಖರ್ಚು ಮಾಡಿದ್ರು. ನಮಗ್ ಗೊತ್ತಾಗ್ಲಿಲ್ಲ ಸರ್. ಅದು ನಮ್ ಕೂದ್ಲು, ಮಣ್ಣು ಮತ್ತೆ ಇದು ಒದ್ದೆ ನಾನಲ್ಲಿ ಕ್ಯೂರಿಂಗ್ ಮಾಡಕ್ ನೀರ್ ಹಾಕಿನಲ್ಲ ಸರ್ ಗೋಡೆಗೆಲ್ಲ, ಆ ಒದ್ದೆ ಮಣ್ಣೆಲ್ಲ ತಗೊಂಡ್ ಗೊಂಬೆ ಮಾಡ್ಬಿಟ್ಟಿದ್ರು ಸರ್ ಅದನ್ನ. ಅದಕ್ಕೇನೋ ಏನೋ ಕೊಟ್ರೆ ನಮಗೆ ಹಿಂಸೆ ಆಗುತ್ತಲ್ಲ, ಆತರ ಆಗೋದು ಸರ್. ನನಗ್ ಬಂದ್ ಅವ್ ಮೇಲ್ಮನಿ ಕಣಗಾಗೋದು, ಸೇಮ್ ಅದೇ ತರ ಆಗೋದು ಸರ್. ನೈಟ್ ನಿದ್ದೆ ಬರ್ತಿರ್ಲಿಲ್ಲ. ಆಮೇಲೆ ಕಣ್ಣು ಚುಚ್ಚುದಂಗ ಆಗೋದು, ಮತ್ತೆ ಯಾರೋ ಬಂದು ಏನೋ ಮೆಟ್ಟಿಸುದಂಗ ಆಗೋದು, ಆತರ ಎಲ್ಲ ಆಗೋದು ಸರ್. ಹಂಗೆಲ್ಲ ಆಗೋದು. ಮತ್ತೆ ಅಲ್ಲಿ ಎಲ್ಲ ಇದ್ ಮಾಡ್ಸಿ ಹೆಂಗೋ ನಮ್ಮ ಅಪ್ಪಾರು ಹುಷಾರ್ ಮಾಡಿ ಅದಕ್ಕೆ ಕೀಳಿಸ್ತೋ ಸರ್ ನಾವು. ಅವ್ರು ಅಂಪಾಪುರ ಅಂತ, ನಾವ್ ಹಾಸನದವ್ರು. ಆಮೇಲೆ ಅಂಪಾಪುರದವ್ರು ಅವ್ರಿಗೆ ಒಂದ್ 20-25 ಸಾವಿರ ಕೊಟ್ಟು ಅವತ್ತು ಕೀಳ್ಸಿದ್ವಿ ಸರ್ ಅದನ್ನ. ಅದು ತಾಮ್ರ ಚಂಬಲಿ ಮಾಡಿ ಫುಲ್ಲು ತೆಂಗಿನ ಸಸಿ ಬಡ್ಡಿಗೆ ಹಾಕ್ಬಿಟ್ಟಿದ್ರು ನಮ್ ಜಮೀನೊಳಗಡೆ. ಅದನ್ನೆಲ್ಲ ಕೀಳ್ಸಿ ಮತ್ತೆ ಹುಷಾರಾದೆ ಸರ್. ನಾನು ಹೆಂಗೋ ಹಂಗೆ ಹೇಳ್ಕೊಂಡು ಆಮೇಲೆ ನಮ್ಮ ಅಪ್ಪಾರ ನಂಗೆ ಸೀರಿಯಸ್ ಆಗ್ಬಿಡ್ತಲ್ಲ, ನಾವ್ ಬೆಂಗಳೂರಲ್ಲಿ ಇದ್ವಲ್ಲ, ಅಲ್ಲಿಂದವ ಬೇಡ ನನ್ ಮಗಳು ಬದುಕಿದ್ರೆ ಮಕ್ಳು ಸಾಯ್ಕತ್ತಾಳೆ, ನನ್ ಮಗಳು ಬದುಕಲ್ಲ, ಇಷ್ಟೊಂದ್ ಸೀರಿಯಸ್ ಆಗೋಗ್ತೈತೆ ಅಂದ್ಬಿಟ್ಟು ಸರ್ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ರು ಸರ್. ನಾವು ಹಾಸನಿಗೆ ಬಂದ್ಬಿಟ್ವಿ. ಹಾಸನಿಂದ ಚಂದ್ರಬಣ್ಣ ಸರ್ ನಮ್ದು. ಈಗ ಚಂದ್ರಬಣ್ಣದಲ್ಲಿ ಇದ್ದೀವಿ. ಅಲ್ಲಿ ಕರ್ಕೊಂಡ್ ಬಂದ್ರು ಸರ್. ಇಲ್ಲೂನು ಅದೇ ಮಾಮೂಲಿ ಹಂಗೆ ಚೆನ್ನಾದೆ. ಅದೇ ಒಂದೊಂದ್ ದೇವ್ರಿಗೆ ಕರ್ಕೊಂಡ್ ಹೋಗಿಲ್ಲ ಸರ್ ನಾನು ಅಂತ. ಒಂದೊಂದ್ ದೇವ್ರಿಗೆ ಒಂದ್ ಅದನ್ನ ಎಲ್ಲಾರ್ಗು ತಿಳಿಲಿ ಅಂತ ಹೇಳ್ತೀನಿ. ಪಂಡಿತರನ್ನೆಲ್ಲ ನಂಬ್ಕೊಂಡ್ ಹೋಗ್ತಾರಲ್ಲ ಸರ್, ಹಂಗಾಗಿ ಎಲ್ಲಾರ್ಗು ತಿಳಿಸಕ್ಕೋಸ್ಕರ ಅದನ್ನ ಹೇಳ್ತೀನಿ ನಾನು. ಒಂದು ಅದ್ಯಾವ್ದೋ ಒಂದು ಹೆಣ್ದೇವ್ರು ಬರುತ್ತೆ ಅಂತ ಸರ್, ಅಲ್ಲಿಗೆ ಕರ್ಕೊಂಡ್ ಹೋಗಿದ್ರು. ಅವ್ರು ಜೆಂಟ್ಸು. ಅಲ್ಲಿ ಅವಯ್ಯ ಒಂದ್ ದೇವ್ರ ಪೂಜ್ಕೊಂಡಿತ್ತು, ಒಂದ್ರಲ್ಲಿ ವಾಸ ಇದ್ರು ಸರ್, 2 ಗುಡಿಸ್ಲೆಯ. ಅದು ಯಾವ್ದು ಮಳೆ ಗಿಡಿ ಅಂತ ಪೂಜ್ಕೊಂಡಿದ್ರು ಸರ್ ಅವ್ರು. ಅಲ್ಲಿ ತುಂಬಾ ಜನ ಶಂಕೆ ಬರೋರು ಏನೇನೋ ಬರೋರು ಎಲ್ಲ ಹೋಗೋರು ಸರ್. ಅಲ್ಲಿ ಒಳ್ಳೇದಾಗುತ್ತೆ ಅಂತ ಯಾರು ಹೇಳ್ತಾರ ಅಲ್ಗೆ ಹೋಗಿದ್ರು ಸರ್. ಅಲ್ಲಿ ಹೋಗಿದ್ದಕ್ಕೆ ನಮ್ಗೇನಾಯ್ತು ಸರ್, ನನಗೇನಾಯ್ತು ಅದೆಷ್ಟೋ ಇವಳಿಗೆ ಏನೋ ಅವ್ರಿಗೆ ಸರ್ ನನ್ಗೇನಾಗಿತ್ತು ಅಷ್ಟೊತ್ತಿಗೆ ನಾನು ಒಂದ್ ಹೆಣ್ಣು ದೇವ್ರನ್ನ ತುಂಬಾ ನಂಬ್ತೀನಿ ಸರ್. ನನಗೆ ತುಂಬಾ ದೇವ್ರು, ಇವತ್ತು ಆ ದೇವ್ರಿಂದನೇ ಸರ್ ನಾನು ಬದುಕಿರೋದು. ಆ ಹೆಣ್ ದೇವ್ರನ್ನ ಶಕ್ತಿ ಕೊಟ್ಟಂಗೆ ಅಲ್ಲಿ ಹೋಯ್ತಿದೆ ಹೆಂಗೇನೆ ಅವ್ರೇನ್ ಮಾಡಿದ್ರು ಸರ್ ನನಗೆ. ಮತ್ತೆ ಹಿಂಗ್ ಗೊತ್ತಾಗೋಯ್ತು ಅವ್ರಿಗೆ. ಹೋಯ್ತಿದೆ ಹೆಂಗೇನೆ ನನಗೆ ನಿಂಬೆ ಹಣ್ಣ ಬಾಯೊಳಗಡೆ ಕೊಟ್ರು ಸರ್. ನಾನಲ್ಲಿ ಕರ್ಕೊಂಡೋಗಿ ಬಿಡಿ ಬರಲ್ಲ ಅಂತ ಆಟೋದಲ್ಲಿ ಬಲವಂತದಿಂದ ಕರ್ಕೊಂಡೋಗಿದ್ರು ಸರ್ ನನ್ನನ್ನ. ನಾನ್ ಕರ್ಕೊಂಡೋಗಿ ಬಿಡಿ ಬರಲ್ಲ ಅಂತ. ಅದು ನಿಂಬೆ ಹಣ್ಣು ಕೊಟ್ರು ಸರ್. ಆ ನಿಂಬೆ ಹಣ್ಣಿಗೆ ಏನ್ ಮಾಡ್ಕೊಟ್ಬಿಟ್ಟಿದಾರೆ ಇವ್ರು, ಹಂದಿ ಮೂಳೆ ಬರುತ್ತಲ್ಲ ಸರ್ ಇದು, ಅದನ್ನ ಹಾಕ್ಬಿಟ್ಟು ಕೊಟ್ಬಿಟ್ರು ನನಗೆ ಬಾಯೊಳಗಡೆ. ಅಂದ್ರೆ ಅದೇನೋ ನನಗ್ ಗೊತ್ತಿಲ್ಲ ಸರ್. ಅದು ಶಂಕೆ ಇದ್ರೆ ನಿಂಬೆ ತಿನ್ನಲ್ವಂತೆ, ಬೇರೆ ಹತ್ರ ಶಕ್ತಿ ಇದ್ರೆ ತಿಂತಾರಂತೆ. ಭಗವಂತಂಗ್ ಗೊತ್ತು, ನನಗ್ ಇರೋ ಸತ್ತಿ ಹೇಳ್ತಾ ಇದೀನಿ. ಆತರ ಆಯ್ತು ಸರ್ ನನಗೆ. ಅಂದ್ರೆ ಅವರು ಒಂದು ಜೋರಾಗಿ ತಲೆಗೆ ಹೊಡೆದ್ರು ಸರ್ ನನ್ಗೆ. ಅವ್ರ ತಲೆಲಿ ನನ್ ತಲೆಗೆ ಹೊಡೆದ್ರು ಸರ್. ಆಮೇಲೆ ಹೊಡೆದ್ ಬಿಟ್ಟು ನಿಂಬೆ ಹಣ್ಣು ಕೊಟ್ರಂತೆ ಸರ್ ಬಾಯಿಗೆ. ಅವಾಗ ನಾನು ಏನ್ ಕೊಟ್ಟೆ ನಿನಗ್ ಗೊತ್ತಾಯ್ತಾ ಅಂದ್ರಂತೆ. ನಾನ್ ಸರ್ ಅವಾಗ ನೀನ್ ಏನ್ ಕೊಟ್ಟೆ ಅಂತ ನನಗ್ ಗೊತ್ತು ಅಂತ ಅಂದ್ಬಿಟ್ಟು, ನೀನ್ ಹಂದಿ ಮೂಳೆ ನನಗ್ ಕೊಟ್ಟಿದ್ದು ಅಂತ ಅಂದ್ಬಿಟ್ನಂತೆ ಸರ್. ನಾನ್ ಬಾಯ್ಬಿಟ್ಟು ನಾನೇ ಹೇಳುದಂತೆ ಸರ್ ಹತ್ರ, ಹಂದಿ ಮೂಳೆ ಕೊಟ್ಬಿಟ್ಟೆ ನೀನು ಅಂತ. ಅದೆಲ್ಲ ಆಯ್ತಾ ಸರ್. ಆಮೇಲೆ ಹುಷಾರಾಗ್ಬೇಕು ಅಂದ್ರೆ ಅದೆಷ್ಟು ಅನ್ಸುತ್ತೆ ಸರ್. ನಮ್ಮ ಮನೇಲಿ ತುಂಬಾ ಬಡವರು ಸರ್. ನಮ್ಮ ಮನೇಲಿ ಕೂಲಿ ಮಾಡ್ಕೊಂಡ್ ತಿನ್ಬೇಕು ಅಪ್ಪರು. ಹಂಗಾಗಿ ನಂದು ಒಂದ್ ಸ್ವಲ್ಪ ಅವಾಗ ಸಣ್ಣ ಪುಟ್ಟ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಸಣ್ಣ ಪುಟ್ಟ ಒಡವೆ ಇದ್ದು.
ಹ್ಮ್. ಆಗ ದುಡ್ಡು ಅದೆಷ್ಟೋ 10,000ನೋ 15,000ನೋ ದುಡ್ಡು ಮರ್ತೋಗ್ಬಿಟ್ಟಿದೆ ಸರ್, ನಂಗೆ ಗೊತ್ತಿಲ್ಲ. ಹ್ಮ್. ಅಷ್ಟಂದ್ರೆ ಮಾತ್ರ ನಿನ್ ಮಗಳನ್ನ ಹುಷಾರ್ ಮಾಡ್ಕೊಡ್ತೀವಿ ನಾವು ಹ್ಮ್. ಅಂತ ಅಂದ್ರು. ನಮ್ಮ ಅಮ್ಮ ಅಪ್ಪ ಇಬ್ರು ಇದ್ರು ಸರ್ ಅಲ್ಲಿ. ಹ್ಮ್. ಆ ಜಾಗಕ್ಕೂ ನನ್ ಗಂಡ ಬಂದು ಹುಷಾರ್ ಮಾಡ್ಲಿಲ್ಲ ನನ್ನನ್ನ. ಬರ್ಲೇ ಇಲ್ಲ, ಕೇಳಲೂ ಇಲ್ಲ. ಅಪ್ಪರ ಮನೇಲಿ ಇದ್ದೆ, ಅಪ್ಪರು ಹುಷಾರ್ ಮಾಡಿ ಕಳ್ಸಿದ್ರು. ಹ್ಮ್. ಅಷ್ಟೇ. ಗೊತ್ತಾಯ್ತಲ್ಲ ಸರ್, ಇವ್ರ ಜವಾಬ್ದಾರಿ ಇಲ್ಲ ನೋಡ್ಕೊಳಲ್ಲ ಅಂತ ಎಲ್ಲ ಗೊತ್ತಾಯ್ತಲ್ಲ ಸರ್. ಹಂಗಾಗಿ ಅವ್ರನ್ನ ಏನ್ ಬಿಟ್ಟಾಕಿದ್ರು, ಅವ್ರನ್ನ ಏನ್ ಕೇಳಕ್ಕೆ ಹೋಗ್ಲಿಲ್ಲ. ಇವ್ರನ್ನ ನಂಬ್ಕೊಳಕೋರು ನನ್ ಮಗಳು ಬದುಕಲ್ಲ ಅಂತ ಗೊತ್ತಾಗೋಯ್ತು ಅವ್ರಿಗೆ. ಓಕೆ. ಹಂಗಾಗಿ ನಾವ್ ಅಪ್ಪ ಅಮ್ಮ ದುಡ್ತರಕ್ ಊರಿಗೆ ಹೋದ್ರು ಸರ್. ಅವಾಗ ದುಡ್ತರಕ್ ಹೋದ್ರು. ಈ ಅಪ್ಪ ಏನ್ ಮಾಡ್ಬಿಟ್ಟೈತೆ, ಸಂಜೆ ಟೈಮ್ ಸರ್, ಅಲ್ಲಿ 6 ಗಂಟೆ 7 ಗಂಟೆ ಆಗಿತ್ತು. ಅಲ್ಲಿ ಸುಮಾರು ದೂರದೊಂದು ಕೆರೆ ಐತೆ. ಆ ಕೆರೆ ಆ ದೇವ್ರು ಪೂಜ್ಕೊಂಡಿರೋ ಸತ್ತೆ ಸರ್. ಹಿಂಗ್ ದೇವ್ರು ಬರುತ್ತೋ ಇದು ಗೊತ್ತಿಲ್ಲ ಅದು. ಆಮೇಲೆ ಅಲ್ಲೇನೋ ಮಂಡ್ಲಕ್ಕೆ ಅಂತ ಬೇರೆ ಹಾಕೋರು, ಅಲ್ಲಿ ಮಲಗ್ಸೋರಲ್ಲ ಅದ್ರೊಳಗಡೆ. ಈ ಅಪ್ಪ ಸರ್ ಹುಟ್ಟು ಕಚಾಡ, ಹುಟ್ಟು ಅಂದ್ರೆ ಇಬ್ರು ಸೊಸೆ ಮಗ ಎಲ್ಲ ಇದಾರೆ ಸರ್. ಅವ್ರಿಗೆ ಹೆಂಡತಿ ಎಲ್ಲ ಇದಾರೆ, ಇಬ್ರು ಹೆಂಡತಿರು. ಅಂದ್ರೆ ನೀವು ದೇವರು ಆ ವ್ಯಕ್ತಿ ಬಗ್ಗೆ ಹೌದು ಸರ್, ಆ ಪಂಡಿತರ ಬಗ್ಗೆ ಮಾತಾಡ್ತಾ ಇದೀನಿ. ಅಲ್ಲಿ ಹೋದ್ವಲ್ಲ ಸರ್, ಅಲ್ಲಿ ನನ್ನ ಸಂಜೆ ಟೈಮು ಅದೇನೋ ಕೆರೆಗೆ ನಿಂಬೆಹಣ್ಣು ಬಿಡ್ಬೇಕು ಅಂತ ಕರ್ಕೊಂಡೋದ್ರು ಸರ್ ನನ್ನನ್ನ. ನಾನಲ್ಲೇ ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿದ್ದೆ ಸರ್. ಹುಷಾರಾಗಿ ಹೆಚ್ಚು ಕಮ್ಮಿ ನನಗೆ ಕ್ಲಿಯರ್ ಆಗಿದ್ದೆ ಅದೇ ಜಾಗ ಸರ್. ಅದ್ ಹೆಂಗಾಯ್ತು ಅಂದ್ರೆ ನನ್ ನಂಬಿದ್ನಲ್ಲ ಸರ್, ನಮ್ಮ ಮಂದಿಯವರು ದೇವ್ರು ನನ್ನ ಆವಾಗ ಕೈ ಬಿಡ್ಲಿಲ್ಲ. ನಮ್ ಸತ್ತಿ ಕೇಳ್ತಾ ಇದೀನಿ ಸರ್. ಪಂಡಿತರು ಸುಳ್ಳು, ದೇವ್ರು ಇರೋದ್ ನಿಜ. ಪಂಡಿತರು ನಂಬಿ ಯಾರು ಮೋಸ ಹೋಗ್ಬೇಡಿ. ಅಲ್ಲಿ ಏನಾಯ್ತು? ಅಲ್ಲಿ ಸರ್ ನಿಂಬೆಹಣ್ಣ ಬಿಡ್ಬೇಕು ಇದಕ್ಕೆ ಅಂತ ಕರ್ಕೊಂಡೋದ್ರು ಸರ್, ಅದು ಕೆರೆ ಒಳಗಡೆಗೆ. ಆಮೇಲೆ ಸಂಜೆ ಕರ್ಕೊಂಡೋದ್ರು. ನಾನು ಹಂಗೂನು ಅವ್ರ ಹೆಂಡತಿ ಕರೆದೆ ಸರ್, ಬನ್ನಿ ನೀವು, ನಾನು ಒಬ್ಳೆ ಹೋಗಿ ಭಯ ಆಗುತ್ತೆ ಅಂತ. ಆಮೇಲೆ ನಾವೆಲ್ಲ ಬರಂಗಿಲ್ಲಮ್ಮ ಹೋಗು ಅಂತ ಅಂದ್ರು ಅವರು. ಸರಿ ಅಂದ್ಬಿಟ್ಟು ಅವ್ರ ಯಪ್ಪನ ಜೊತೆ ಹೋಗ್ಬಿಟ್ಟೆ ಸರ್. ನಾನು ಹೋಗಿ ಅಲ್ಲಿ ಕೆರೆ ಹತ್ರ ಅವರು ನೋಡಿಲಿ, ನಾನು ಹೇಳ್ದಂಗೆ ಕೇಳಿದ್ರೆ ನಿಂಗೆ ಹುಷಾರಾಗುತ್ತೆ, ನಿಂಗೆ ಏನು ಇರಲ್ಲ, ನೀಟಾಗಿ ನನ್ನ ಹೆಂಗ್ ಹೇಳ್ತೀನಿ ನಂಗೆ ಕೇಳ್ಬೇಕು ಅಂದ್ರು ಸರ್. ಆಮೇಲೆ ನನಗೆ ಏನೋ ಹೇಳ್ತಾರೇನೋ ಅಂದ್ಬಿಟ್ಟು ಏನ್ ಹೇಳಿ ಅಂದೆ. ಆಮೇಲೆ ಹಿಂಗೆ ಭುಜದ ಮೇಲೆ ಕೈ ಹಾಕಿದ್ರು ಸರ್ ಅವ್ರು. ನಂಗೆ ಭುಜದ ಮೇಲೆ ಕೈ ಹಾಕಿದ್ರೆ ಎಲ್ಲ ಮಾಡ್ಬೇಡಿ, ನೀವು ಏನ್ ಮಾಡ್ಬೇಕು ಹೇಳಿ. ನಿಮ್ಗೆ ಆ ಸಮಯದಲ್ಲಿ ತುಂಬಾ ಪ್ರಜ್ಞಾಯುತವಾಗಿ ಅಂದ್ರೆ ಏನಿಲ್ಲ, ಚೆನ್ನಾಗಿದ್ದೆ ಸರ್ ನಾನು ಅವಾಗ. ಚೆನ್ನಾಗಿ ಎಲ್ಲ ಏನು ಪ್ರಾಬ್ಲಮ್ ಇರ್ಲಿಲ್ಲ, ಅವಾಗ ಚೆನ್ನಾಗಿದ್ದೆ. ಅಂದ್ರೆ ಯಾವಾಗ್ಲೇ ಹೋಗೋ ಒಂದ್ ಟೈಮ್ ಜ್ಞಾನ ಬಿದ್ದೋಗ್ತಿದ್ದೆ. ಅಷ್ಟೊತ್ತಿಗೆ ಆ ದೇವ್ರು ಈ ದೇವ್ರಿಗೆ ಅಂತ ಕರ್ಕೊಂಡೋಗಿ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಹುಷಾರಾಗಿತ್ತು ನನಗೆ. ಮಾಡ್ಸಿದ್ದಲ್ಲೇ ಕೀಳ್ಸಿದ್ದು ಸರ್ ಅಷ್ಟೊತ್ತಿಗೆ. ಆಮೇಲೆ ಇವ್ರಂಗ್ ಹಂಗ ಅಂತಿದ ತಕ್ಷಣನೇ ನಾನೇನಂದೆ, ಕೈಯಲ್ಲಿ ಹಾಕ್ಬಿಡಿ ನೀವು. ಆಮೇಲೆ ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಏನ್ ಮಾಡಿದ್ರು ನೀನ್ ಸುಮ್ನೆ ಇರ್ಬೇಕು, ನನ್ ಏನ್ ಮಾಡಿದ್ರು ಅಂದ್ರೆ ಕೆಟ್ಟ ಭಾಷೆ ಮಾತಾಡ್ಬಿಡ್ತು ಸರ್ ಅಪ್ಪ. ಆತರ ಅಂತಿದ್ದೆ. ಹಿಂಗೇನೆ ನಾನು ಹಿಂಗ್ ಕೈ ಹಾಕೊಂಡು ಕುತ್ಕೆಲ್ಲ ಹಿಂಗ್ ಕೈ ಹಾಕ್ತಲ್ಲ ಸರ್, ಆಮೇಲೆ ಕಣ್ಣು ಬಿಟ್ಟು ತೆಗಿಯೋ ಕೈಯ ಅಂದೆ ಸರ್. ನಿಜವಲ್ಲ ಸರ್, ಅವಾಗ ನಮ್ ದೇವ್ರೆ ನನ್ ಮೈ ಮೇಲೆ ಬಂದಂಗಾಯ್ತು ಸರ್. ನಮ್ ಮೈಯೆಲ್ಲ ಕಾಲ್ ಜುಮ್ ಅಂದಂಗಾಯ್ತು. ಅಪ್ಪ ಕೈ ಹಾಕ್ತಿದ್ದಂಗೆನೆ ಮೈ ಜುಮ್ ಅಂದಂಗಾಯ್ತು ಸರ್. ನೀನೇನೋ ನಿಂಬೆಹಣ್ಣು ಬಿಡು ಅಂತ ಹೇಳೋದು, ನಾನೇ ಬಿಟ್ಟು ಹೋಗ್ತೀನಿ ಅಂತ ಅರ್ಧ ಕೆರೆ ಒಳಗಡೆ ನಾನು ನಿಂಬೆಹಣ್ಣು ಇಟ್ಕೊಂಡು ಹೋಗಿದ್ದೀನಿ ಸರ್. ಇಟ್ಕೊಂಡು ಹೋಗಿ ಬಿಟ್ಬಿಟ್ಟು ಅಲ್ಲಿ 7 ಗಂಟೆ ಆಗಿದೆ ಸರ್. ಅಲ್ಲಿಂದ ಧೈರ್ಯವಾಗಿ ಒಬ್ಳೆ ಬರಾಬರ್ನು ಬಂದಿದ್ದೀನಿ. ಈ ಅಪ್ಪ ಹೆದರ್ಕೊಂಡ್ಬಿಡ್ತು, ಇಲ್ಲಿ ಮನೇಲಿ ಹೋಗಿ ಹೇಳ್ಬಿಡ್ತಾಳೋ ಅಂತ. ಆಮೇಲೆ ಸರ್ ನಂಗೆ ತಡ್ಕೊಳಕ್ ಆಗ್ಲಿಲ್ಲ. ಅವ್ರ ಮಗ ಸೊಸೆ ತುಂಬಾ ಒಳ್ಳೆಯವರು. ಅವ್ರ ಮಗನ ಹತ್ರ ಈ ಕಡೆ ಬಂದ್ಬಿಟ್ಟು ಹೇಳ್ದೆ, ನಿಮ್ಮಪ್ಪ ಈ ತರ ಮಾಡಕ್ ಬಂತು ಕಣಪ್ಪ ಅಂತ. ಅದಕ್ಕೆ ಅವ್ರು ಹೇಳಿದಿಕ್ಕೆ, ಅಕ್ಕ ನಮ್ಮಪ್ಪ ಸರಿ ಇಲ್ಲ ಅಕ್ಕ, ನಾನು ಹೆಂಡ್ತಿನೇ ಬಿಟ್ಟಿಲ್ಲ, ಎಷ್ಟೊಂದ್ಸಲ ಆ ತರ ಮಾಡಕ್ ಬಂದೈತೆ, ನೀವು ಏನಾದ್ರೂ ಮಾಡಿ ಐಡಿಯಾ ಮಾಡಿ ಹೋಗ್ಬಿಟ್ರಕ್ಕ ಅಂತ. ನಮ್ಮ ಅಪ್ಪ ಅಮ್ಮ ಬೇರೆ ಊರಿಗೆ ಹೋಗಾರ ಸರ್ ದುಡ್ತರಕ್ಕೆ. ನನಗೆ ಅಪ್ಪನ ಜೊತೆಯ ಬೆಳಗಿಗ ಅಪ್ಪ ಹೇಳಿತ್ತು, ಇನ್ನೊಂದು ಐನ ಹತ್ರ ಅಲ್ಲಿ ಕರ್ಕೊಂಡ್ ಹೋಗ್ಬೇಕಾಯ್ತು ಇವ್ರು ಪೂಜೆ ಮಾಡ್ಸಕ್ಕೆ, ಇನ್ನೊಂದು ಪೂಜಾರ ಹತ್ರ. ಆ ಹಬ್ಬ ತುಂಬಾ ಒಳ್ಳೆಯವರು ಸರ್. ಏಜ್ ಆಗ್ಬಿಟ್ಟಿದೆ ಅವ್ರಿಗೆ, ಅಲ್ಲೇ 70 ವರ್ಷ ಆಗಿದೆ. ಈ ಅಪ್ಪನೇ ಕರ್ಕೊಂಡು ಹೋಗ್ಬೇಕಿತ್ತು, ಈ ಅಪ್ಪನೇ ಕರ್ಕೊಂಡು ಹೋಗ್ಬೇಕಾಯ್ತು ಅಲ್ಲಿಗೆ. ಈ ಅಪ್ಪನ ಹತ್ರ ಏನು ಪರಿಹಾರ ಮಾಡಕ್ಕಾಗಲ್ಲ, ಆ ಅಪ್ಪನ ಹತ್ರನೇ ಪರಿಹಾರ ಮಾಡ್ಸೋದು. ಈ ಅಪ್ಪ ಇಲ್ಲಿ ಈ ತರ ಕೆಲ್ಸ ಮಾಡೋದು. ಎಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿ ಹಿಂಗ್ ಇದ್ ಮಾಡ್ಕೊಂಡು ಏನೇನೋ ಯಾರಾದ್ರು ಸದ್ರವಾಗಿ ಸಿಕ್ಕಿದ್ರೆ ಏನಾದ್ರು ಒಂದ್ ಮಾಡ್ ಕಳ್ಸೋದ ಹೆಣ್ಮಕ್ಳನ್ನ. ಆ ತರ ಕೆಟ್ಟ ಬುದ್ಧಿ ಅಪ್ಪಂಗೆ. ಅಲ್ಲಿ ಕರ್ಕೊಂಡೋದ್ರು ಸರ್. ಅಪ್ಪ ಆಚಾರ್ಚಾರ್ ಅಂತ. ಅವ್ರಿಗೆ ಒಂದ್ 70 ವರ್ಷ ಆಗಿದೆ ಸರ್ ಅವ್ರಿಗೆ. ಹಂಗಾಗಿ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋದ್ರು ಸರ್. ನನಗೆ ಯಾವ ಧೈರ್ಯದ ಮೇಲೆ ಅಪ್ಪನ ಜೊತೆ ಹೋಗಿರ್ಬೇಕು ನೋಡಿ ಸರ್. ಬೈಕಲ್ಲೇ ಹೋಗಿರ್ಬೇಕ, ಸುಮಾರು ದೂರ ಹೋಗ್ಬೇಕು. ನನಗೆ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ನನ್ನ ಹತ್ರ ಫೋನ್ ಇಲ್ಲ, ಏನಿಲ್ಲ. ದೇವ್ರ ಮೇಲೆ ಭಾರ ಹಾಕಿ, ನಮ್ಮ ಅಮ್ಮನ ಮೇಲೆ ಭಾರ ಹಾಕಿ ಹೋದೆ. ನಾನು ಆ ಬೈಕಲ್ಲೂ ಸರ್ ಹೋಗ್ಬೇಕಾದ್ರೂ ನಾನು ಹೇಳ್ದಂಗೆ ಕೇಳಿಲ್ವಲ್ಲ ನೀನು, ನಾನು ಹೇಳ್ದಂಗೆ ಕೇಳಿದ್ರೆ ನೀನೇನೋ ಹೋಗಿರ್ವಿ. ಆಮೇಲೆ ಹಂಗಂದ್ರು. ಆಮೇಲೆ ಯಪ್ಪ ಒಂದ್ ಮಾತಂತ ಸರ್, ನೀನ್ ಯಾರು ಅಂತಾನು ಗೊತ್ತು ನನಗೆ, ನಿನ್ನಲ್ಲಿ ಏನ್ ಶಕ್ತಿ ಐತೆ ಅಂತಾನು ಗೊತ್ತು ನನಗೆ ಅಂತ ಸರ್ ಅಯ್ಯ. ಅಂದ್ರೆ ಆ ಕೆರೆ ಹತ್ರ ನೋಡ್ಬಿಟ್ರು ಸರ್ ಅವ್ರು. ನನ್ ಯಾವ ಕೈ ಹಾಕಿದ್ರು ನನ್ ಕಣ್ ಬಿಟ್ಬಿಟ್ಟು ತೆಗೆಲೈ ಕೈಯ ಅಂದ್ಬಿಟ್ನಂತಲ್ಲ ಸರ್. ನನಗ ಕ್ಷಣ ಗೊತ್ತಿಲ್ಲ, ಆ ಯಪ್ಪಂಗ್ ಮಾತ್ರ ಗೊತ್ತಾಗಿತ್ತು ಅದು.
ಹ್ಮ್ ಆಮೇಲೆ ಅಲ್ಲಿ ಕರ್ಕೊಂಡೋಗ್ ಬಿಟ್ರು ಸರ್ ವಯ್ಯನ ಹತ್ರ. ನಾನು ಒಳಗಡೆ ಅವ್ರು ಚೌಡಿ ಪುಚ್ಕೊಂಡಾರೆ ಸರ್. ಹ್ಮ್ ಅವ್ರು ಕರ್ಕೊಂಡಿದ್ರಲ್ಲ ಅವ್ರು ಚೌಡಿ ಪುಚ್ಕೊಂಡಿದ್ದು ದೊಡ್ಡದೊಂದ್ ಚೌಡಿ ಪುಚ್ಕೊಂಡಿದ್ದಾರೆ. ಹ್ಮ್ ಆಮೇಲೆ ಒಳಗಡೆ ಸಲೀಸ್ ಹೋದ್ನೆ ಸರ್. ಅಪ್ಪನ ಹತ್ರ ಪ್ರತಿ ಒಂದು ಹೇಳ್ಬಿಟ್ಟೆ ನಾನು, ಹ್ಮ್ ಈ ಅಪ್ಪ ಸರಿ ಇಲ್ಲ ಅಂದ್ರೆ ಅವರು ಎಲ್ಲ ತುಂಬಾ ಇದ್ರಲ್ಲಿದ್ದಾರೆ ಸರ್. ಇವ್ರು ಅವ್ರು ಯಾರು ಬಂದ್ರು ಅವ್ರ ಹತ್ರ ಕರ್ಕೊಂಡ್ ಹೋಗ್ತಾರಲ್ಲ, ಹ್ಮ್ ಹಂಗಾಗಿ ಅವ್ರಿಗೂ ಇವ್ರಿಗೂ ತುಂಬಾ ಪರಿಚಯ ಐತೆ. ಹಂಗಾಗಿ ಹೇಳಿದಕ್ಕೆ ಅಯ್ಯಪ್ಪ ಒಂದೇ ಮತ್ತಂದು ಹುಟ್ಟು ಚಡ ಕಣವ ಅವನು, ಗ್ರೇಟ್, ನೀನ್ ಆದ್ರೂ ತಪ್ಪಿಸ್ಕೊಂಡು ಅನ್ಕೊಟ್ಟಿ ಧೈರ್ಯವಾಗಿ ಬಂದಿದೀಯಲ್ಲ ಅಂತ ಹೇಳ್ತು ಸರ್. ಹ್ಮ್ ಆಮೇಲೆ ಅಲ್ಲಿ ಸರ್ ಅದೇನಾಗ್ಬಿಡ್ತು, ಆ ಕ್ಷಣಕ್ಕೆ ನಮ್ ತಮ್ಮ ಮತ್ತೆ ನಮ್ಮ ಅಪ್ಪ ಎಲ್ಲ ಬಂದ್ರು ಸರ್. ನಮ್ಮ ಅಮ್ಮ ಬಂದಿಲ್ಲ, ನಮ್ ತಮ್ಮ ನಮ್ಮ ಅಪ್ಪ ಇಬ್ರು ಬಂದ್ರು. ಹ್ಮ್ ಅಲ್ಲಿಗ್ ಬಂದ್ರು, ಅಲ್ಲಿ ಆ ಜಾಗಕ್ಕೆ ಬರಕ್ ಹೇಳಿದ್ರು ಅವ್ರನ್ನ. ಹ್ಮ್ ಅಲ್ಲೇ ಬಂದ್ರು. ಅವಾಗ ಏನು ಹೇಳಿಲ್ಲ ಸರ್. ನಮ್ಮ ಅಪ್ಪಂಗೆ ಹೇಳ್ಬಿಟ್ರೆ ಹೊಡೆದ್ ಬಿಡ್ತೀನಿ, ಗಲಾಟೆ ಆಗ್ಬಿಡುತ್ತಲ್ಲ ಅಂತ ನಾನು ಏನು ಹೇಳಿಲ್ಲ ಸರ್ ಅಲ್ಲಿ ಹ್ಮ್ ಆ ಜಾಗದಲ್ಲಿ. ಈ ಅಪ್ಪ ಆಯ ಒಯ್ಯನ್ ಎದುರಿಗೇನೆ ನನ್ಗೇನೇನೋ ಪೂಜೆ ಮಾಡಿ ಇದ್ ಮಾಡ್ತು ಸರ್. ಅವ್ರು ಮಾಡ್ತಿದ್ದಂಗೆನೆ ನಂಗೆ ಯಾವ್ದೋ ಶಕ್ತಿ ಮೈ ಮೇಲೆ ಬಂದ್ಬಿಡ್ತಂತೆ ಸರ್ ಅಲ್ಲಿ. ಹ್ಮ್ ವಯ್ಯ ಹೇಳ್ತಂತೆ, ಇವ್ರೇನ್ ಸದ್ರೋದಳಲ್ಲ ನಾನೇನೋ ಅನ್ಕೊಂಡಿದ್ದೆ ಅಂತ ವಯ್ಯ ಹೇಳ್ಬಿಟ್ಟು ಆ ಕ್ಷಣ ಇರ್ಲೇ ಇಲ್ಲ ಸರ್. ಅವ್ರು ಹ್ಮ್ ಇಲ್ಲಿಂದ ಕರ್ಕೊಂಡ್ ಹೋಗಿರಲ್ಲ ನನ್ನ, ಹ್ಮ್ ಆ ವಯ್ಯ ಒಂದು ಕ್ಷಣ ಇರ್ಲಿಲ್ಲ, ಅಲ್ಲಿ ಬಂದ್ಬಿಡ್ತು ಸರ್. ಹ್ಮ್ ಅಂದ್ರೆ ಅಲ್ಲಿಂದ ಬಂತು ನಮ್ಮ ಅಪ್ಪಂಗೆ ಸರ್. ನಮ್ಮ ಅಪ್ಪಂಗೆ ಹೇಳಿಲ್ಲ, ನಮ್ಮ ಅಪ್ಪ ಕೋಪ ತಡೆಯಲ್ಲ ಅಂತ ನನ್ ತಮ್ಮಂಗೆ ಹೇಳ್ಬಿಟ್ಟೆ. ಹ್ಮ್ ನನ್ ತಮ್ಮಂಗೆ ಹೇಳ್ದೆ. ಆಮೇಲೆ ನಮ್ಮ ಅಪ್ಪ ಏನು ಅಂತ ಪಕ್ಕ ಬಂದು ಕೇಳಿಸ್ಕೊಂಡ್ರು. ಹ್ಮ್ ಆಮೇಲೆ ನಮ್ಮ ಅಪ್ಪ ಹತ್ತು ಬಿಟ್ರು ಸರ್. ನನ್ ಮೊಬೈಲ್ ಒಬ್ಬಳನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿನಲ್ಲ ನಾನು, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನಾದ್ರು ಆಗ್ಬಿಟ್ಟಿದ್ರೆ ಏನು ಅಂತ. ಆಮೇಲೆ ಮನೆಗ್ ಬಂದ್ಬಿಟ್ಟು ನಮ್ಮ ಅಮ್ಮನ್ನ ಸರ್ ಸಲೀಸ್ ಮನೆಗ್ ಕರ್ಕೊಂಡ್ ಬಂದ್ರ, ಅಲ್ಲಿ ತಿಂಡಿ ತಿನ್ಸಿದ್ರು, ಎಲ್ಲ ಹೋಟ್ಲಲ್ಲಿ ತಿನ್ಬಿಟ್ಟು ಮನೆಗ್ ಬಂದೆ. ನಮ್ಮ ಅಮ್ಮನ್ನ, ನಿಮಗೆ ದುಡ್ಡು ಹೆಚ್ಚಾಗಿತ್ತು, ಯಾರಾದ್ರೂ ಒಬ್ರಲ್ವಾ ಹೋಗೋದು, ಇಬ್ರು ಬಂದ್ಬಿಟ್ರಲ್ಲ ನೀವು ಒಬ್ಬಳು ನನ್ ಜೊತೆ ಯಾರು ಇರ್ಲಿಲ್ವಲ್ಲ ನೀವು ಅಂತ ನಮ್ಮ ಅಮ್ಮನ ಮುಂದೆ ಗೊಳೋ ಅಂತ ಹತ್ಬಿಟ್ಟೆ ಸರ್. ಊರ್ಗ್ ಹೋಗ್ಬಿಟ್ಟು ಬೈದ್ಬಿಟ್ಟೆ ನಮ್ಮ ಅಮ್ಮನ, ನೀವ್ ಇರ್ಲಿಲ್ವಲ್ಲ ನನ್ ಜೊತೆ, ನೀವು ಬಿಟ್ಬಿಟ್ಟು ಬಂದ್ಬಿಟ್ರಲ್ಲ ಕಾಡೊಳಗ್ ನನ್ನನ್ನ ಅಂತ. ನನಗ ಅದ್ ಸಂಕಟ ತಡೆಯಕ್ ಆಗ್ಲಿಲ್ಲ ಸರ್. ಸರ್ ನೈಟ್ ಎಲ್ಲ ಮಲಗಿದ್ನಲ್ಲ ಆ ಜಾಗದಲ್ಲಿ, ಒಂದೊಂದ್ ನೈಟ್ ಮಲಗಿದ್ನಲ್ಲ ನಮ್ಮ ಅಪ್ಪ ನಮ್ಮಮ್ಮ ಇಲ್ದನೆಯ ಆ ವೈನ್ ಜಾಗದಲ್ಲಿ. ಅಲ್ಲಿ ದೇವ್ರ ಪೂಜ್ಕೊಂಡಿದಾರಲ್ಲ ಸರ್, ಅಲ್ಲಿ ಹತ್ತಿರೋದು ಅಂದ್ರೆ ಕಣ್ಣೀರ್ ನಾನ್ ಸ್ಟಾಪ್ ಇಲ್ದಂಗ್ ಹತ್ತಿದೀನಿ ಸರ್ ಆ ಜಾಗದಲ್ಲಿ. ಅವ್ನಿಗೇನಾದ್ರೂ ನಿಜವಾಗ್ಲೂ ನೀನ್ ಇರೋ ಶಕ್ತಿ ನಿಜವೇ ಆದ್ರೆ ಅವ್ನಿಗೆ ಬೆಳಕರಿಯೋದಿಗೆ ಏನಾದ್ರು ಆಗ್ಬೇಕು, ನನ್ ಮೇಲೆ ಕೈ ಮುಟ್ಟಕ್ ಬಂದಲ್ಲ, ಈ ತರ ಎಲ್ಲಾ ಮಾಡಕ್ ಬಂದಲ್ಲ ಅನ್ನೋದಕ್ಕೆ ಸರ್. ಅವ್ನ್ಗೇನು ಆಗ್ಲಿಲ್ಲ ಸರ್. ಅವ್ನ ಇಂಟಿ ಬೆಳಗೋದು ಎದೆನೋವು ಅಂತ ಬಡ್ಕೊಂಡ್ರು ಸರ್. ನಾನಲ್ಲಿ ಅಳಕ್ಕೆ ಹೆಂಡತಿ ಎದೆನೋವು ಅಂತ ಬಡ್ಕೊಳಕ್ಕೆ. ಅವಂಗೇನು ಆಗ್ಲಿಲ್ಲ ಸರ್, ಅವ್ನ್ ಚೆನ್ನಾಗೇ ಇದ್ದ. ಹಂಗೆಲ್ಲ ಆಗಿ ಊರಿಗೆ ಕರ್ಕೊಂಡ್ ಎಲ್ಲ ಆಯ್ತು ಸರ್. ಅದನ್ನೆಲ್ಲ ಹುಷಾರ್ ಮಾಡ್ಕಳೆ ಅದೊಂದ್ ಹೇಳಿದ್ದು ಸರ್. ಅದಕ್ಕೆ ಜನಕ್ಕೆ ಎದ್ರದ್ ಬೇಡ, ಇವತ್ತಿನ ಕಾಲದ ಧೈರ್ಯಕ್ಕಿಂತ ಯಾವ್ದು ಅಲ್ಲ ಅಂತ. ಹಂಗೆಲ್ಲ ಆಯ್ತು ಸರ್. ಹಿಂಗೆ ಇವತ್ತವರ್ಗು ಒಂದ್ ಹುಷಾರಿಲ್ಲ ಅಂದ್ರುನು ನಮ್ಮಲ್ಲಿ ಕೇಳಲ್ಲ, ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೋಬೇಕು. ಇಲ್ಲಿಂದ ಬಂದ್ಮೇಲೆ ಇಲ್ಲಿ ಚಂದ್ರಬಣ್ಣಗ್ ಬಂದೆ ಸರ್. ಇಲ್ಲಿಂದ ಬಂದ್ಮೇಲೆ ಬೇರೆ ಕಡೆ ಪೀಸರ್ಕ್ ಹೋದೆ, ಟೈಲರಿಂಗ್ ಪೀಸರ್ಕ್ ಹೋದೆ. ಅಲ್ಲಿ ಒಂದ್ ಸ್ವಲ್ಪ ದಿನ ಮಾಡ್ದೆ. ಅಲ್ಲಿ ಅವ್ರು ಒಂಥರ ಬೈಯಕ್ ಸ್ಟಾರ್ಟ್ ಮಾಡ್ಬಿಟ್ರು ಸರ್. ಗೊತ್ತಿರೋರೇನೆ, ಏನಾರು ಒಂಚೂರು ಮಿಸ್ಟೇಕ್ ಆಗಂಗಿಲ್ಲ, ಬ್ಲೌಸ್ ಸ್ಟಿಚಿಂಗ್ ಮಿಸ್ಟೇಕ್ ಆಗಂಗಿಲ್ಲ, ಬೈಯೋರ್ ಹತ್ರ ಎಲ್ಲ ಮಾಡೋರು ಸರ್. ಸರಿ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಅಲ್ಲೊಂದ್ 3 ಜನ ಕೆಲ್ಸ ಮಾಡ್ತಿದ್ವಿ ಸರ್ ಅವ್ರ ಹತ್ರ. 3 ಜನದಲ್ಲಿ ಒಬ್ರು ಬೇರೆ ಕಡೆಯವ್ರು, ಇನ್ನಿಬ್ರು ಇವ್ರ ಹತ್ರ ಯಾಕೆ ನಾವು ಮಾಡೋ ಕೆಲ್ಸ ಮಾಡ್ಕೊಂಡ್ಬಿಟ್ಟು ಇವ್ರ ಹತ್ರ ಯಾಕೆ ಬೈಸ್ಕೊಬೇಕು, ನಾವೇ ಸ್ವಂತವಾಗಿ ನಾವು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇರೆ ಕಡೆ ಬಂದು ಟೈಲರಿಂಗ್ ಮಾಡ್ಕೊಂಡೆ ಸರ್. ಅವ್ರು ಒಂದ್ ಅಂಗಡಿ ಓಪನ್ ಮಾಡ್ಕೊಂಡ್ರು, ನಾನು ಒಂದ್ ಅಂಗಡಿ ಓಪನ್ ಮಾಡ್ಕೊಂಡೆ ಸರ್. ನಾನ್ ಅಂಗಡಿ ಓಪನ್ ಮಾಡಿಲ್ಲ, ಒಂದ್ 5-6 ವರ್ಷ ಆಯ್ತು ಸರ್. ಅಂದ್ರೆ ಏನ್ ಸರ್ ಅಂದ್ರೆ, ಒಂಚೂರು ಹುಷಾರಿಲ್ಲ ಅಂದ್ರು ನಿನ್ಗೆ ಏನ್ ಹುಷಾರಿಲ್ವಾ, ನಿನ್ ಕಷ್ಟ ಏನು ಕೇಳಲ್ಲ ಸರ್. ಅದೊಂದು ಬೇಜಾರು. ಆದ್ರೂ ನಾನು ಜೀವನದಲ್ಲಿ ದುಡುಕ್ಲಿಲ್ಲ ಸರ್ ಇಲ್ಲಿವರೆಗೂ. ನನ್ ಮಾಡ್ಕೊಂಡೆ ಬಂದೆ. ಅಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರುನುವೆ ಇವತ್ತವರೆಗೂ ಯಾವಾರ ನಾನೇ ಸರ್ ಮಾಡೋದು, ಅವ್ರು ಯಾವಾರ ಏನು ಮಾಡಲ್ಲ. ತಿಂಗ್ಳಿಗೆ ಇಷ್ಟು ಅಂತ ಕೊಡ್ತಾರೆ ಸರ್ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ನೀನ್ ಸತ್ತಿದ್ಯಾ ಬದುಕಿದ್ಯಾ ಊಟ ಮಾಡಿ ಏನು ಕೇಳಲ್ಲ ಸರ್. ಅವ್ರು ಮಾಡಿ ಒಟ್ಟು ಒಳ್ಳೆ ಮನುಷ್ಯ ಸರ್. ನನ್ ಕೆಟ್ಟ ಮನುಷ್ಯ ಅಂತ ಹೇಳ್ತಿಲ್ಲ. ಕುಡಿತಾರ? ಯಾವ ಕೆಟ್ಟ ಹ್ಯಾಬಿಟ್ ಇಲ್ಲ ಸರ್. ಬಿಡವ ಆಯ್ತು, ಪುಣ್ಯ ಅಂದ್ಕೋ ಆಯ್ತಾ. ಹಂಗ ಅನ್ಕೊಂಡೆ ಜೀವನ ಮಾಡ್ತಾ ಹೋದ್ರು ಏನ್ ತೊಂದ್ರೆ ಇಲ್ಲ. ಮಕ್ಳಿದ್ದಾರೆ, ಮತ್ತೆ ದೇವತೆ ಶಕ್ತಿ ದೇವತೆ ನಿನ್ ಜೊತೆ ಇದೆ. ಅಥವಾ ಯಾವುದೋ ಒಂದು ರೀತಿಯಲ್ಲಿ ಎಲ್ಲ ತಾಪತ್ರಗಳು, ಸಂಕಷ್ಟಗಳು ಅಥವಾ ಅತ್ಯಂತ ದುಷ್ಟರಿಂದ ನಿಮ್ಮನ್ನು ಕಾಪಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು 4 ಜನಕ್ಕೆ ಆಸರೆ ಆಗುವ ಶಕ್ತಿ ಹಾಗೂ ಯುಕ್ತಿ ಹಾಗೂ ಬಲವನ್ನು ಹೊಂದಿದ್ದೀರಿ. ಇನ್ಯಾರ್ದೋ ಆಸರೆ ಗಂಡ ಇಲ್ಲವಾ, ಅದು ಒಂದು ಮಗು ಹೊಂದ್ಕೊಂಡು ಅದು ಸೈಡ್ಗೆ ಇರ್ಲಿ, ತೊಂದರೆ ಇಲ್ಲ. ಹಂಗೆ ಅನ್ಕೊಂಡಿದೀನಿ ಸರ್. ಈಗ ನನ್ಗೆ 2 ಮಕ್ಳಲ್ಲ 3 ಜನ ಅನ್ಕೊಂಡು ಏನು ಮಾಡಕ್ಕಾಗಲ್ಲ. ಎಲ್ಲ ಇದ್ದು ಒಡೆಯರ್ ಬಡಿಯರ್ ಆಗಿದ್ರೆ ಯಾವ ತರ ಜೀವನ ಮಾಡ್ಬೇಕಾಯ್ತು.
ಹೌದು. ಹಂಗು ಏನು ಇಲ್ವೇ ಇಲ್ಲ. ನನಗೆ ದೇವ್ರು ನನಗೆ ಎಲ್ಲಾ ನಿಭಾಯಿಸೋ ಶಕ್ತಿ ಕೊಟ್ಟವ್ನೆ ಅನ್ಕೊಂಡ್ ಖಂಡಿತ, ಸುಮ್ನಾಗಿದೀನಿ ಸರ್ ಎಲ್ಲ. ಖಂಡಿತ. ನೋಡು ಅಂದ್ರೆ ಹ್ಮ್. ಇದೆಲ್ಲ ನಿಭಾಯಿಸೋ ಶಕ್ತಿ ಅವತ್ತು ಒಬ್ಬ ಪಂಡಿತನ ವೇಷಧಾರಿಯಾಗಿ ಬಂದು ನಿನ್ನ ಮಾನಭಂಗ ಮಾಡುವ ಪ್ರಯತ್ನವನ್ನ ಮಾಡಿದಾಗ, ಹ್ಮ್. ಹೋಗ್ಲಿ ಬಿಡು ಅನ್ನೋ ಹೆಣ್ಮಗಳು ನೀನ್ ಆಗ್ಬಿಟ್ಟಿದ್ರೆ ನಿನ್ನಲ್ಲಿ ತಪೋಬಲ ಅಥವಾ ಯಾವ ದೇವತೆನೂ ನಿನ್ನ ಕಾಪಾಡ್ತಿರ್ಲಿಲ್ಲ. ಹೌದು ಸರ್. ನಿನಗೆ ಅಂಥದ್ದೇನೋ ಕೆಡುಕು ಅಕ್ರಮ ಬುದ್ಧಿ ಮುಂಚೆಯಿಂದ ಇದ್ದಿದ್ರೆ ಅದರಲ್ಲಿ ಇದು ಒಂದು ಅನ್ಕೊಂಡು ಸುಮ್ಮನೆ ಆಗ್ತಿದ್ದೋ ಏನೋ. ಹೌದು ಸರ್. ಆದರೆ ಅವತ್ತಿಂದ ಇವತ್ತಿನವರೆಗೂ ಗಂಡ ನಿರ್ಲಕ್ಷ್ಯ ಆದರೂ ಕೂಡ, ಬೇಜವಾಬ್ದಾರಿ ಮನುಷ್ಯ ಆದರೂ ಕೂಡ, ಹೀಗೆ ಪರಪುರುಷ ಅಥವಾ ಇನ್ಯಾವುದೋ ಕೆಟ್ಟ ವಿಚಾರವಾಗಿ ನೀನು ಎಂದಿಗೂ ಗಮನ ಕೊಡಲಿಲ್ವೋ, ಅದು ಪ್ರತಿ ಕ್ಷಣ ಅದೊಂದು ತಪೋಬಲವಾಗಿ ನಿನ್ನೊಳಗಡೆ ಅಂದರೆ ನಮ್ಮೊಳಗಡೆ ಆತ್ಮವಿಶ್ವಾಸ, ನಮ್ಮೊಳಗಡೆ ಆತ್ಮಬಲ ಹೆಚ್ಚಾಗಬೇಕಂದ್ರೆ ನಾವು ಧರ್ಮದಲ್ಲಿರಬೇಕು. ಆಗ ಹೌದು. ನಾವು ಎತ್ತಲ್ಲೇ ಕೈ ಅಂತೀವಿ. ಹೌದು ಸರ್. ನಾನು ಯಾವಾಗ ಇಂಥದ್ರಲ್ಲಿ ತೊಡಕೊಳ್ತೀನೋ ನನಗೆ ಅಷ್ಟು ಆತ್ಮ ಅಥವಾ ನನ್ನೊಳಗಡೆ ಬಲ ಇರಲ್ಲ. ಯಾಕೆ? ನಾನು ಸ್ವಯಂ ತಪ್ಪು ಮಾರ್ಗದಲ್ಲಿದ್ದಾಗ ನಾನು ವಿರೋಧಿಸುವ ಶಕ್ತಿಯನ್ನೇ ಕಳ್ಕೊಂಡಿರ್ತೀನಿ. ಹೌದು ಸರ್. ಯಾವಾಗ ನಾನು ಧರ್ಮದಲ್ಲಿರ್ತೀನೋ ಆವಾಗ ಪಂಡಿತ ಅಲ್ಲ, ಯಾವ ದೊಡ್ಡ ರಾಜಕಾರಣಿ ದೊಡ್ಡ ಕೋಟಿ ಕುಳ ಆಗಿ ಬಂದಿದ್ರು. ಯಾಕಂದರೆ ನಾನು ನಂಬಿರೋದು ಶುದ್ಧ ನಡತೆ, ಶುದ್ಧ ಧರ್ಮ, ಅಥವಾ ಈ ಸನ್ಮಾರ್ಗದಲ್ಲಿ ಹೋಗಿ ನಾನು ನನ್ನ ಗಂಡನಿಗೆ ನಿಯತ್ತಾಗಿರೋದು, ನನ್ನ ಮಕ್ಕಳಿಗೆ ನಿಯತ್ತಾಗಿರೋದು, ಸ್ವಯಂ ನನಗೆ ನಾನು ನಿಯತ್ತಾಗಿರೋದು. ಅವರು ಹಾಗೆ ನಿಮ್ಮೊಂದಿಗೆ ಕೆಟ್ಟದಾಗ ನಡ್ಕೊಂಡಾಗ ನೀವು ರಾತ್ರೆಲ್ಲ ಕಣ್ಣೀರು ಹಾಕಿದ್ರಿ. ಆ ಕಣ್ಣೀರು ನಿಮ್ಮ ಶುದ್ಧತೆಯಿಂದ ಹರಿದಿದ್ದು. ಹೌದು ಸರ್. ಇಲ್ಲ ಅಂದಿದ್ರೆ ಒಂದೋ ಏನು ಅಷ್ಟು ಅಳೋದಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇಲ್ಲ ನೀನು ಬಾಯಿಗೆ ಬಂದಂಗೆ ಬೈಕೊಂಡಿರ್ತಿದ್ದೆ, ಇಲ್ಲ ಅವನಿಗೆ ಬೆಂಬಲ ನೀಡ್ತಿದ್ದೆ, ಏನೋ ಒಂದು ಆಗ್ತಿತ್ತು. ಹೌದು ಸರ್. ಆದರೆ ನೀವು ಮುಂಚೆಯಿಂದಲೂ ಅದೇ ಧರ್ಮವನ್ನು ಕಾಪಾಡಿಕೊಂಡು ಇವತ್ತಿನವರೆಗೂ ಬಂದಿರೋದ್ರಿಂದ ಗಂಡ ನಿಮ್ಮನ್ನು ಕ್ಯಾರೆ ಅಂದೆ ಹೋದ್ರು, ನಿಮ್ಮ ಗಂಡ ಉಂಡ ತಿಂದ, ಎಲ್ಲಿ ಹುಷಾರಿಲ್ವ ಏನು ಕೇಳದೆ ಹೋದ್ರು, ಗಂಡ ಅಲ್ಲ ನಿನ್ನ ಅಪ್ಪ ಅಮ್ಮ, ನಿನ್ನ ಅತ್ತೆ ಮಾವ, ಮಕ್ಕಳು ಇವರೆಲ್ಲರನ್ನೂ ಸಂಭಾಳಿಸುವಷ್ಟು ಧರ್ಮ ಅಥವಾ ಪುಣ್ಯ ಫಲ ನಿನ್ನ ಒಳಗಡೆ ತುಂಬ ಇರೋದರಿಂದ ಅದು ನಿನ್ನನ್ನು ಕಾಯ್ತಾ ಇದೆ. ಆ ಮನೆ ಅಥವಾ ನಿಮ್ಮನ್ನು ನಾಶ ಮಾಡಬೇಕು ಅಂತ ಬಂದವರೆಲ್ಲ ಅವರೆಲ್ಲರೂ ಒಂದು ನೆಪ ತಾಯಿ ಆಯಾ ಕಾಲಕ್ಕೆ ನಿಮ್ಮ ಬದುಕಲ್ಲಿ ಬೀಳಬೇಕು ಅನ್ನೋದಿತ್ತು. ಹೌದು ಸರ್. ಅವರೆಲ್ಲರೂ ಒಂದು ನೆಪ. ನಮ್ಮಪ್ಪ ಸರ್ ನನಗೆ ಧೈರ್ಯ ಬರ್ಬೇಕು ಅಂತ ಫಸ್ಟ್ ಅಮ್ಮನ್ನ ಕೋರ್ಟಿಗೆ ನಮ್ಮ ಅತ್ತೆ ಕರ್ಕೊಂಡು ಹೋಗೋರು. ಅವ್ರಿಗೆ ವಯಸ್ಸಾಯ್ತು ಅಂತ ಆಗ್ಲಿಲ್ಲ ಸರ್. ಹಂಗಾಗಿ ನನ್ನನ್ನ ತಗೊಂಡ್ಬಿಟ್ರು ಸರ್ ಅದಕ್ಕೆ ಕೋರ್ಟಿಗೆ ಅಟೆಂಡ್ ಆಗಂಗೆ. ಇವ್ರು ನಮ್ಮನೆಯವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನನ್ನನ್ನೇ ತಗೊಂಡ್ಬಿಟ್ರು ಸರ್. ಹಂಗಾಗಿ ಅಪ್ಪ ನನಗೆ ಧೈರ್ಯ ಬರ್ಲಿ ಅಂತ ಕೋರ್ಟ್ ಪೊಲೀಸ್ ಸ್ಟೇಷನ್ ಎಲ್ಲ ಹತ್ಸೈ ಸರ್. ನನ್ನ ಗಲಾಟೆ ಇದ್ದಾಗೆಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ವಲ್ಲ, SI ಹತ್ರ ಸರ್ ನೀವು ನಂಬ್ತೀರ ಇಲ್ಲೋ ಅಪ್ಪನ ಹತ್ರನೇ ಯಾಕೆ ಕೇಳ್ಕೊಳಕ್ ಆಗ್ಲಿಲ್ಲ. ನಾನು ಕೇಳ್ತಿದ್ದಂಗೆ ಎಲ್ ಸರ್ ನನಗೆ ಎಷ್ಟು ಧೈರ್ಯ ಅಂದ್ರೆ SI ಹತ್ರನೇ ಹೋಗ್ಬಿಟ್ಟು ನಮ್ಗೆ ನ್ಯಾಯ ಕೊಡ್ಸಿ ಸರ್, ನೀವು ಎಲ್ಲಿ ಕೊಡಿಸ್ತೀರ ಸರ್ ನ್ಯಾಯ ನೀವು ಒಂದಿದ್ಕೆ. SI ಒಂದ್ ಕ್ಷಣಕ್ಕೆ ಅವ್ರು ಇನ್ನೊಬ್ರು ಪೊಲೀಸರ್ಗೆ ಹೇಳಿದ್ರೆ ಇದೇನ್ ಬರ್ಕಳ್ರಿ ಇವ್ರದ್ದು, ಇದೇನ್ ಬಂದ್ ಹಿಂಗ್ ಇದ್ ಮಾಡ್ತಾವ್ರಲ್ಲ ಅಂತ ಅಂದ್ಬಿಟ್ರು. ನಾನ್ ಮಾತಾಡೋದಕ್ಕೆ ಸರ್ ಅವರು ನಮ್ಮಪ್ಪ ತುಂಬಾ ಧೈರ್ಯ ಕೊಟ್ಬಿಡ್ತು ಸರ್ ನನಗೆ. ಇವತ್ತು ಅಷ್ಟೇ ಸರ್ ನಮ್ಮಪ್ಪ ದೇವ್ರಿಗಿಂತ ಹೆಚ್ಚು ಸರ್ ನಮ್ಮಪ್ಪ ಇವತ್ತು ಕೋರ್ಟ್ ಎಲ್ಲ ನಮ್ಮ ಅಪ್ಪನೇ ಮಾಡೋದು ನಡೆಸ್ತಾವ್ರೆ. ಅದ್ಭುತ. ಈ ಕಥೆಯನ್ನು ನೀನು ಹಂಚಿಕೊಳ್ಳುವುದರ ಮೂಲಕ ನೀನು ಹೇಳ್ತಿದ್ದಿ ಲೋಕಕ್ಕೆ, ಹೀಗೆ ಮನೆಯವರು ಆಯ್ಕೆ ಮಾಡಿಕೊಟ್ಟ ಗಂಡ ಅಥವಾ ನಾನೇ ಆಯ್ಕೆ ಮಾಡಿಕೊಂಡ ಗಂಡ, ಆಯ್ಕೆ ಆದಮೇಲೆ ಅದಕ್ಕೆ ನಿಯತ್ತಾಗಿರೋದು ಇಷ್ಟು ಮುಖ್ಯ. ಹಾಗೆ ನಿಯತ್ತಾಗಿರೋ ಹೆಣ್ಣು ಮಗಳಿಗೆ ಪರಪುರುಷ ಅಥವಾ ರಾಕ್ಷಸ ಗುಣದವರ ಹೊರಗಡೆ ಕಾಮಕಣ್ಣುಗಳು ಬಿದ್ದಾಗ ನನ್ನ ನಿಯತ್ತೆ ನನ್ನನ್ನು ಅಲ್ಲಿಂದ ಕಾಪಾಡಿಕೊಂಡು ಬರುತ್ತೆ. ಹೌದು ಸರ್. ಮತ್ತೆ ನಿನ್ನ ಮಕ್ಕಳಿಗೂ ಅಥವಾ ಅದರಲ್ಲೂ ನಿನ್ನ ಮಗಳಿಗೆ ಈ ಕಥೆಯನ್ನು ಯಾಕೆ ನೀನು ಹೇಳಬೇಕು ಅಥವಾ ನಿನ್ನ ಬದುಕಿನ ಪಾಠ, ನಾಳೆ ದಿನ ಮಗಳ ಬದುಕು ಏನೋ ಎಂತೋ, ನಾನು ಏನೇ ಓದಿಸಿರ್ಬೋದು, ಏನೇ ಇರ್ಬೋದು, ಆದರೆ ಇಂಥ ಸಂಕಷ್ಟದ ಕ್ಷಣಗಳು ಹೇಳಿ ಕೇಳಿ ಬರಲ್ಲ, ಅಥವಾ ಓದಿದಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಬರದೇ ಇರಲ್ಲ. ಹೌದು ಸರ್. ನಾನು ಯಾವತ್ತಿದ್ರೂ ಯಾವ ಮಂತ್ರವಾದಿ ಪಂಡಿತ ಇವೆಲ್ಲವೂ ನಿನಗೆ ಏನೇ ಅವರು ಪರಮ ಪಂಡಿತರಾಗಿದ್ರೂ ಕೂಡ ನಿನ್ನಲ್ಲಿ ಧರ್ಮ ಬುದ್ಧಿ ಇದ್ದರೆ ದೇವರೇ ನಿಂತ್ಕೊಳ್ತಾನೆ. ದೇವರು ನಿನ್ನೊಂದಿಗಿಲ್ಲ ಅಂದರೆ ಧರ್ಮ ನಿನ್ನೊಂದಿಗಿಲ್ಲ ಅಂದಾಗ 100 ಜನ ಪಂಡಿತರು ಬಂದರೂ ನಿನ್ನನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಹೌದು ಸರ್. ಆಮೇಲೆ ಸರ್ ನಾವಿಲ್ಲಿ ಚಂದ್ರಾಪಣ್ಣಕ್ಕೆ ಬಂದ್ವಲ್ಲ ಸರ್, ಇಲ್ಲಿ ಒಂದು ಗಾರ್ಮೆಂಟ್ಸ್ ಓಪನ್ ಮಾಡಿದ್ರು ಸರ್ ಇಲ್ಲಿ.
ಅಲ್ಲಿಗೆ ಹೋಗ್ತಿದ್ದೆ ನಾನು ಸ್ಟಾರ್ಟಿಂಗು, ಇಲ್ಲಿ ಟೈಲರಿಂಗ್ ಮಾಡ್ಕೊಳಕ್ಕಿಂತ ಮುಂಚೆ. ಅಲ್ಲಿ ಒಂದು ಫ್ಯಾಕ್ಟ್ರಿ ಅವ್ರು ಜಾಸ್ತಿ ದಿನ ಓಪನ್ ಮಾಡ್ಲಿಲ್ಲ ಸರ್. ಅಂದ್ರೆ ನಾನ್ ನಿಯತ್ತಾಗಿ ಇರೋದ್ನೇ ಹೇಳ್ತಾ ಇದೀನಿ ಸರ್, ಹಂಗಲ್ಲ. ನಾನು ಅಲ್ಲಿ 1.5 ವರ್ಷ ಏನೋ ಫ್ಯಾಕ್ಟ್ರಿ ಮಾಡಿದ್ರು ಅಷ್ಟೇ ಸರ್ ಅವರು. ಅವ್ರಿಗೆ ತುಂಬಾ ಲಾಸ್ ಆಗ್ಬಿಟ್ಟು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ರು, ಲಾಸ್ ಆಗ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು. ಒಬ್ರು ಮಾತ್ರ ಒಬ್ರು ಓನರ್ ಇದ್ರಲ್ಲ ಸರ್, ಅವರು ಇಲ್ಲೇ ಪಕ್ಕದ ಹಳ್ಳಿಯವ್ರೆ ಅವರು. ಅವ್ರು ಏನ್ ಮಾಡಿದ್ರು, ಅಮೌಂಟ್ ತುಂಬಾ ಸಮಸ್ಯೆ ಆಗಿ ಎಲ್ಲಾ ಕೈ ಕೊಟ್ಟೋದ್ರು ಸರ್. ಅವ್ರ ಫ್ರೆಂಡ್ಸ್ ಎಲ್ಲ, ಇವ್ರು ಯಾರಿಗೂ ವರ್ಕರ್ಸ್ ಮೋಸ ಮಾಡ್ಲಿಲ್ಲ, ಸಾಲ ಮಾಡಿ ವರ್ಕರ್ಸ್ಗೆಲ್ಲ ಸಂಬಳ ಕೊಟ್ರು. ನಾವೆಲ್ಲ ತುಂಬಾ ಜನ ಫೈನಲ್ ವರ್ಗೂ ಹೋಗ್ತಾ ಇದ್ದೋ ಸರ್. ಹಂಗೆ ಅವ್ರು ಏನೋ ಫೈನಲ್ ಹಿಂಗ್ ನಮ್ದು ನಂಬರ್ ಎಲ್ಲ ಇಟ್ಕೊಂಡಿದ್ರು ಸರ್, ವರ್ಕರ್ಸ್ ಎಲ್ಲ ನಂಬರ್ ಅವ್ರು ಇಟ್ಕೊಂಡಿದ್ರು. ನಮ್ದು ಏನೋ ಅವ್ರಿಗೆ ಫೈನಾನ್ಸ್ ಪ್ರಾಬ್ಲಮ್ ಆಗಿ ಅಮೌಂಟ್ ಕೇಳಕ್ಕೋಸ್ಕರ ನನಗೆ ಫೋನ್ ಮಾಡಿ ಸರ್. ಇವತ್ತು ನನ್ ಮಗಳು ಇಲ್ಲೇ ಕೂತಿದ್ದಾಳೆ, ಅವಳಿಗೂ ಗೊತ್ತು, ನಾವು ಫ್ರೆಂಡ್ಲಿ ಆಗಿ ಮಾತಾಡ್ತೀವಿ ಸರ್, ಬೇರೆ ಏನು ಇಲ್ಲ ಸರ್. ನನಗೆ ಮಾನಸಿಕ ಇದು ಶಿವಮೊಗ್ಗದ್ದು ಟ್ಯಾಬ್ಲೆಟ್ಸ್ ತಗೋತೀನಿ ಸರ್ ನಾನು. ಅದೇ ಆತರ ಎಲ್ಲ ಆಗ್ತಲ್ಲ, ಇದು ಅದೇ ಮಾಟೆವಂತ್ರ ಎಲ್ಲ ಮಾಡಿ ಒಂದ್ ಸ್ವಲ್ಪ ಹುಷಾರಿಲ್ದಂಗಾಗಿ ಮೈಂಡ್ಗೆ ಇದಾಗ್ಬಿಡ್ತು ಸರ್ ನನ್ಗೆ. ಆಗ ಅಪ್ಪ ಲಾಸ್ಟ್ ಫೈನಲ್ಗೆ ಅಲ್ಲಿ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಹಾಸ್ಪಿಟಲ್ ತೋರಿಸಿ ಇವಾಗ್ಲೂ ಟ್ಯಾಬ್ಲೆಟ್ಸ್ ತಗೋತೀನಿ ಸರ್. ನೀನೊಂದ್ ಚೂರು ಯೋಚನೆ ಮಾಡಿದ್ರೆ ಹತ್ರ ಆಗಲ್ಲ ಇವಾಗ್ಲೂ ನನ್ಗೆ. ಹಂಗಾಗಿ ಆ ಯಪ್ಪ ನನಗೆ ಕಷ್ಟ ಸುಖಕ್ಕೆ ದುಡ್ಡು ಕಷ್ಟ ಪ್ರತಿಯೊಂದು ಸರ್. ನಾವ್ ಒಳ್ಳೆ ಫ್ರೆಂಡೇ ಆಗಿದೀವಿ ಸರ್, ನನ್ ಮಗಳಿಗೂ ಗೊತ್ತು ಚೆನ್ನಾಗಿ. ಇಲ್ಲಿವರೆಗೂ ಆತರ ಕೆಟ್ಟದಾಗ ನಾವ್ ಯಾವ ರೀತಿನೂ ಇದ್ ಮಾಡಿಲ್ಲ ಸರ್. ಒಳ್ಳೆ ಫ್ರೆಂಡ್, ಅವ್ರಿಗೂ ಒಳ್ಳೆ ಫ್ಯಾಮಿಲಿ ಇದೆ, ನಮಗೂ ಒಳ್ಳೆ ಫ್ಯಾಮಿಲಿ ಇದೆ. ತಾಯಿ, ಇಲ್ಲಿ ಇದನ್ನು ನಿನ್ನ ಆತ್ಮಸಾಕ್ಷಿಗೆ ಬಿಡ್ತೀನಿ. ಇಂದೊಂದು ಕಾಲದಲ್ಲಿ ಬಹಳ ಕೆಟ್ಟ ಜನರ ದುಷ್ಟ ಕಣ್ಣುಗಳು ನಿನ್ನ ಮೇಲೆ ಬಿದ್ದಾಗ ಈ ಹಿಂದೆ ನಿನ್ನ ಧರ್ಮ ಬುದ್ಧಿ ನಿನ್ನನ್ನು ಕಾಪಾಡಿಕೊಂಡು ಬರ್ತು. ಮತ್ತೆ ಮುಂದೆಯೂ ಅಂಥದ್ದೇ ಕಷ್ಟ ಕಾಲಗಳು ಬರೋದಿದೆ. ಅವತ್ತು ನಿನ್ನನ್ನು ಕಾಪಾಡಬೇಕಂದ್ರೆ ಈ ಹಿಂದೆ ಇದ್ದಂತೆ ಈಗಲೂ ನೀನು ಅದೇ ಧರ್ಮ ಬುದ್ಧಿಯಲ್ಲಿದ್ದರೆ ಮುಂದೆ ಕಾಪಾಡಿಕೊಳ್ತೀಯ. ಇಲ್ಲ ಎಲ್ಲವೂ ನುಣ್ಣಗೆ ಹಾಳಾಗಿ ಹೋಗುತ್ತೆ, ಹೇಳಿದ್ದೀನಿ. ಈಗ ಫ್ರೆಂಡೋ ಇನ್ನೇನೋ ಅದನ್ನು ನಿನ್ನ ಆತ್ಮಸಾಕ್ಷಿಗೆ ಬಿಡ್ತೀನಿ. ಹಿಂದೆ ನಿನ್ನನ್ನು ಕಾಪಾಡಿಕೊಂಡು ಬಂದಂತೆ ಮುಂದೆಯೂ ನಿನ್ನನ್ನು ಕಾಪಾಡಿಕೊಂಡು ಹೋಗಬೇಕು ಅಂದರೆ ನಿನ್ನೊಳಗಡೆ ಆ ಧರ್ಮ ಬುದ್ಧಿಯನ್ನು ಕಾಪಾಡ್ಕೊ. ಮಾತಾಡೋದೇ ಬೇಡ ಅಂತ ನಾನು ಹೇಳಲ್ಲ, ಆದರೆ ನನ್ನ ಅಥವಾ ಮಗಳ ಇದೆಲ್ಲದಕ್ಕೂ ಮೀರಿ ಒಂದು ಕರ್ಮ ಅಂತ ಇದೆ. ಹೌದು ಸರ್. ಇಲ್ಲ ಸರ್, ನೀನು ಅದನ್ನು ಹಂಗಂತ ಇಲ್ಲ ಮಾತಾಡಂಗಿಲ್ಲ, ಅದರ ಅವಶ್ಯಕತೆ ಏನಿದೆ ನಾನು ಹೇಳಲ್ಲ. ನಿನ್ನ ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿಕ್ಕೆ ಮಗಳ ಮುಂದೆ ಅಥವಾ ನಿನ್ನವರ ಮುಂದೆ ಮಾತಾಡ್ತಿದ್ದೀಯಾ ಅಂದರೆ ಅಲ್ಲಿ ಏನು ತಪ್ಪಿರ್ಲಿಕ್ಕಿಲ್ಲ. ಆದರೆ ಇಲ್ಲಿ ಅವನ ಹೆಂಡತಿ, ಅವನ ಮಕ್ಕಳು, ಅಲ್ಲೇನೋ ತಾಪತ್ರಗಳು ಬರೋದು, ಅಲ್ಲೇನೋ ಈತ ಅವರು ನಮಗೆಲ್ಲ ಪರಿಚಯ ಸರ್, ಅವರು ತೊಂದರೆ ಇಲ್ಲ. ಬಟ್ ಮಿತಿ ಮೀರಬಾರ್ದು, ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ನಿನ್ನ ಗಂಡ ನಿನ್ನ ಮಕ್ಕಳು, ಅದು ಏನೇ ಹೊರಗಿನ ಬೆಂಬಲ ತಗೊಂಡು ನಿನ್ನ ನೆಮ್ಮದಿಯನ್ನು ಒಂಚೂರು ಕಂಡುಕೊಳ್ಳಬಹುದು. ಅದಕ್ಕೆ ಅಡಿಕ್ಟ್ ಆಗಬೇಡ. ನಾಳೆ ಅದೇನೋ ಕಟ್ ಆಯಿತು ಅಂದ್ರು, ಆ ಸ್ನೇಹ ಹೊರಟೋಯ್ತು ಅಂದ್ರು, ಓಕೆ ಫೈನ್, ನಾನು ಮುಂದುವರೆಯಬಲ್ಲೆ ಏನೋ ಥರ ಇರಬೇಕು. ಇಲ್ಲ ಸರ್, ಆತರ ನನ್ ತಲೆನೇ ಕೆಡ್ಸ್ಕೊಳ್ಳೋದು ಸರ್. ನಾನು ಬೆಳಗ್ಗೆ ನನ್ನ ಮಕ್ಳಿಗೆ ಗೊತ್ತು ಸರ್, ಫುಲ್ ಬಿಸಿ ಸರ್. ನಾನು ಬೆಳಗ್ಗೆ 10 ಗಂಟೆಗೆ ಅಂಗಡಿಗೆ ಹೋದ್ರೆ ರಾತ್ರಿ ಬರೀ 8:30 ಸರ್. ನಾನು ಇಷ್ಟು ಕಮಿಟ್ಮೆಂಟ್ ಅಂತ ಮಾಡ್ಕೊಂಡಿರ್ತೀನಿ. ನಾನು ಇಷ್ಟು ನಾನು 750 ರೂಪಾಯಿ ದುಡಿಮೆಯಿಂದ ಇವತ್ತು 40,000 ರೂಪಾಯಿ ದುಡಿಯೋ ಮಟ್ಟಕ್ಕೆ ಬಂದಿದ್ದೀನಿ ಸರ್. ನಿಜವಾಗ್ಲೂ ಸರ್, ಟೈಲರಿಂಗ್ ಮಾಡ್ಕೊಂಡು ಏನ್ ಇಲ್ದೇನೆ ಸರ್ ಒಂದು ಮನೆ ಕಟ್ಟಿ ಊರಲ್ಲಿ ಬೋರ್ ಹಾಕ್ಸಿ ತಂಗಿನ ಸಸಿ ನೆಟ್ಟು ಮತ್ತೆ ಮಕ್ಳು ಎಜುಕೇಶನ್ ಮುಗಿಸಿ ಮಗಳದು May 1st ಮದ್ವೆ ಸರ್. ನಿಮ್ ಆಶೀರ್ವಾದ ಮಾಡಿ ಮದ್ವೆ ಫಿಕ್ಸ್ ಆಯ್ತಲ್ದು May 1st ಅವಳಿಗೆ ಏನ್ ಬೇಕು ಅದನ್ನ ಕೊಟ್ಟು ಹುಡ್ಗ ಮಾಮೂಲಿ ಅಲ್ಲ ಅಪ್ಪರವ್ರಿಗೆ ಸರ್, ಅಪ್ಪರ ಮನೆ ಪಕ್ಕದ ಮನೆನೇ, ಅವ್ರಿಗೆ ಇಷ್ಟಪಟ್ಟು ಎಲ್ಲ ಮಾಡ್ಕತ್ತವ್ರೆ. ವೆರಿ ಗುಡ್, ವೆರಿ ಗುಡ್. ಒಳ್ಳೇದಾಗ್ಲಿ. ಎಷ್ಟು ವಯಸ್ಸು ಮಗಳಿಗೆ? ಅವಳಿಗೆ 21 ಸರ್. 21 ಏನು ಓದಿದ್ದಾರೆ? ಡಿಗ್ರಿ ಫೈನಲ್ ಸರ್. ಆಗ್ಲವ, ತೊಂದರೆ ಇಲ್ಲ, ಒಳ್ಳೇದಾಗ್ಲಿ ಮಗಳಿಗೂ. ಅಂಡ್ ನಿನ್ನ ಈ ಧರ್ಮ ಬುದ್ಧಿ ಅಥವಾ ಇದೇ ಥರದ ಶ್ರಮಜೀವಿಯ ಬದುಕು ಆಕೆದಾಗಲಿ, ಚೆನ್ನಾಗಿರ್ಲಿ ಆಕೆ. ಬಟ್ ನೀವು ಒಂದು ಹೆಣ್ಮಗಳಾಗಿ ಬದುಕಿರೋ ಬದುಕಿದೆಯಲ್ಲ, ನನಗೆ ಬಹಳ ಹೆಮ್ಮೆ ಅನ್ನಿಸ್ತು ನಿಮ್ಮ ಕುರಿತು. ನಾನು ಎಲ್ಲೂ ಸೋಲಿಲ್ಲ ಸರ್, ದೇವ್ರು ನನಗೆ ಕೈ ಬಿಡ್ಲಿಲ್ಲ ಸರ್. ಎಲ್ಲುವೆ ನಾನು ತುಂಬಾ ಕಷ್ಟದಿಂದ ಬಂದೆ ಸರ್. ನನಗೆ ಇಕ್ಕಳಕ್ ಒಂದ್ ಜೊತೆ ಓಲೆಗೂ ಗೊತ್ತಿಲ್ಲ ಸರ್, ಹಾಕಳಕ್ ಒಂದ್ ನೈಟಿ ಬಟ್ಟೆಗೂ ಗೊತ್ತಿಲ್ದೇನೆ ನಮ್ಮ ಅಪ್ಪ ಕೊಡ್ಸೋರು ಸರ್ ನನಗೆ. ಇವತ್ತು ಭಗವಂತ ನಾನೇ ನಮ್ಮ ಅಪ್ಪ ಅಮ್ಮಂಗ್ ಕೊಡ್ಸೋವಷ್ಟು ಶಕ್ತಿ ಕೊಟ್ಟವನ್ ಸರ್ ನನಗೆ. ಗ್ರೇಟ್. ಅಂದ್ರೆ ನೋಡಿ, ಒಂದು ಕಸಬಿದೆ ನಿಮ್ಮ ಹತ್ರ, ಅದಕ್ಕೆ ಸ್ವಾವಲಂಬಿಯಾಗಿ ಬಹುಶಃ ನೀವು ತವ್ರ ಮನೆಗೂ ಎಲ್ಲೋ ಇದೊಂದು ಜಗಳ ಮಾಡಿಕೊಂಡು ಗಂಡ ಹಿಂಗಿದಾನೆ ನಮ್ಮ ಗಮನ ಕೊಡಲ್ಲ ಅದು ಇದು ಅಂತ ನೆಪ ಹೇಳ್ಕೊಂಡು ಹೋಗಿದ್ರೆ ಭಾರ ಆಗ್ಬಿಡ್ತಿದ್ರಿ. ಹೋಗ್ಲಿಲ್ಲ ಸರ್. ಒಂದು ಕಸಬಿಟ್ಕೊಂಡು ಅದನ್ನ
ಡೆವಲಪ್ ಮಾಡ್ಕೊಂಡು 4 ಜನಕ್ಕೆ ಕೆಲಸ ಕೊಡುವಷ್ಟು ಶಕ್ತಿ ನಿಮಗೆ ಇವತ್ತಿದೆ ಅಥವಾ ನಾಳೆ ದಿನ ಮಾಡ್ತೀರಿ. ಏನೇ ಇರಲವ, ಇರೋ ಬದುಕಿನ ಬಗ್ಗೆ ತೃಪ್ತಿ ಇರಲಿ, ಇರೋ ಗಂಡನ ಬಗ್ಗೆ ತೃಪ್ತಿ ಇರಲಿ, ಮಕ್ಕಳ ಬಗ್ಗೆ ತೃಪ್ತಿ ಇರಲಿ, ಬದುಕು ಏನು ಭಾಗ್ಯಗಳನ್ನು ಕೊಟ್ಟಿದೆಯೋ ಅದರ ಕುರಿತು ತೃಪ್ತಿ ಇರಲಿ. ಯಾರ ಅಗಲಿನ ಅನ್ನವನ್ನು ನಾನು ನೋಡೋದು ಬೇಡ. ನನ್ನ ಅಗಲಿಗೆ, ನನ್ನ ತಟ್ಟೆಗೆ ಏನು ಬಂತೋ ಅದನ್ನು ಆಸೆ ಪಡೋಣ, ಅದನ್ನು ಮನಸಾರೆ ತಿನ್ನೋಣ. ಬೇಕು ಇನ್ನೂ ಅನ್ನೋದಾದರೆ ಶ್ರಮಪಟ್ಟು ಪಡ್ಕೊಳ್ಳೋಣ. ಇನ್ನೊಂದೇ ಸರ್, ಅಲ್ಲಿ ನನ್ನ ಊರಲ್ಲಿ ನಂದು ಇದೆಯಲ್ಲ, ನಂದು ಇವತ್ತು ಕೋರ್ಟ್ ನಡೀತಾ ಇದೆ, ಕೋರ್ಟ್ ಬಿದ್ದಿದೆ. ಅದ್ರ ಮೇಲೆ ನನಗೆ ಆಸೆನೇ ಇಲ್ಲ ಸರ್. ಅದ್ ಯಾವತ್ತು ಭಗವಂತ ನನಗೆ ಕಂಡ್ಬಿಟ್ಟು ನನಗೆ ಕೈ ಕೊಡ್ತಾನೆ, ನಾನು ಅವತ್ತು ಸ್ವೀಕರಿಸ್ಕತೀನಿ ಅದನ್ನ. ಅದ್ ಅಲ್ಲಿವರೆಗೂ ಅವ್ರ ಅಜ್ಬರ ಇರೋರ್ಗು ಅವ್ರ ಕೆಟ್ಟತನ ಅವ್ರು ತೋರ್ಸ್ಕತಾನೆ ಇರ್ಲಿ ಅಲ್ಲಿ. ನನಗೆ ಯಾವತ್ತು ಭಗವಂತ ತಗೋ ನಿನ್ ಒಳ್ಳೇದಾಯ್ತು ಅಂತ ನನಗೆ ಕೈ ಕೊಡೋವರೆಗೂ ನಾನು ಅದ್ರ ಬಗ್ಗೆ ಆಸೆನೇ ಪಡಲ್ಲ ಸರ್. ನಾನು ಅದಕ್ಕೆ ಆ ಜಾಗಕ್ಕೆ ಹೋಗಿ ಉಳ್ಕೊಂಡಿಲ್ಲ ಸರ್. ಯಾಕೆಂದ್ರೆ ನಂದು ಆರೋಗ್ಯಕ್ಕೇನು ಸರಿ ಇಲ್ಲ ಅಂದ್ಮೇಲೆ ನಾನು ಆ ಜಾಗಕ್ಕೆ ಹೋಗೋದೇ ಬೇಡ ಅಂತ ಹೋಗಿಲ್ಲ ಸರ್. ನನ್ಗಲ್ಲಿ ಹೋದ್ರೆ ಫುಲ್ ಹುಷಾರಿಲ್ದಂಗ ಆಗ್ಬೋದು ಸರ್. ಬೇಡವಾ, ನನ್ಗನ್ಸುತ್ತೆ ನಿನ್ನ ಪಾಲಿಗೆ ಬಂದಿರೋದು ನಿನ್ನ ಕಸಬು, ನಿನ್ನ ದುಡಿಮೆ ಅಥವಾ ನಿನ್ನದು ಅಂತ ಏನು ಕಟ್ಕೊಂಡಿದ್ದೀಯಲ್ಲ, ಅದೇ ಅದಕ್ಕಿಂತ ದೊಡ್ಡದು. ಆಯಿತಾ? ಅನ್ನ ಕೊಡೋ ದಾರಿ ಬಿಟ್ಟು ನಾನು ಎಂದೋ ಒಂದು ದಿನ ನನಗೆ ಫಲಿಸಬಹುದು ಅಥವಾ ನನಗೆ ಅನ್ನ ಹಾಕಬಹುದು ಅನ್ನೋ ಹೋಗಿ ಆ ಭೂಮಿಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋದಲ್ಲ. ಆದ್ಮೇಲೆ ಸರ್ ನಮ್ಮ ಅತ್ತೆ ಶಾಪ ನನಗೆ ಏನಾದ್ರು ತೊಟ್ಟುತ್ತೆ ಹೆಂಗೆ ಸರ್. ಅವ್ರು ಬಂದು ನೋಡಲ್ಲ, ಅವ್ರು ಏನ್ ಸರ್ ಗೊತ್ತಾ ಹೊಂದ್ಕೊಳಲ್ಲ ಸರ್. ಅಲ್ಲಿದ್ರು ನಾನು ಇಲ್ಲಿ ದೂರ ಇದ್ರು ಅವ್ರ ವಯಸ್ಸಾದ್ಮೇಲೆ ನಾನು ನೋಡ್ಕೊತೀನಿ ಸರ್. ಫುಲ್ಲು ಅವ್ರಿಗೆ ಹಾಕಲ್ಲ ಅನ್ನೋ ಮಟ್ಟಕ್ಕಾದ್ರೆ ನಾನು ಯಾವತ್ತೂ ಕೈ ಬಿಡಲ್ಲ ಸರ್. ಆದ್ರೂ ಅವ್ರು ನನಗೆ ಅವಾಗ ಒಟ್ಟು ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಂಡು ಶಾಪ ಆಗ್ತಾ ಇರ್ತಾರೆ. ನೀನು ಬಿದ್ದಂತ ಕಾಲಕ್ಕೆ ಇಲ್ಲಿ ಕರೆಸ್ಕೊಳ್ತೀಯೋ ಅಲ್ಲೇ ಹೋಗಿ ನೋಡ್ತೀಯೋ, ಬಿದ್ದ ಕಾಲದಲ್ಲಿ ನೀನು ನೋಡ್ಕೋ. ಈ ಸಮಯದಲ್ಲಿ ಅವರ ಒಳಗಿನ ಅಗ್ನಿ, ಅವರೊಳಗಿನ ಅಸಹನೆ, ಅವರೊಳಗಿನ ಅತೃಪ್ತಿಗೆ ನೀನು ಹೊಣೆ ಆಗ್ಲಿಕ್ಕಿಲ್ಲ. ಅದನ್ನ ಆರಿಸೋಕೆ ಹೋದ್ರೆ ನಿನ್ನ ಬದುಕನ್ನು ಬೀದಿ ಬಿಟ್ಕೊಡ್ಬೇಕು. ಯಾವುದು ಕೆಲಸ ಮಾಡಲ್ಲ. ಶಾಪಗಳಿಗೆ ಒಂದು ಮಹತ್ವ ಯಾವಾಗ ಬರುತ್ತೆ ಅಂದ್ರೆ, ಯಾರು ನಿಜವಾಗಿಯೂ ಧರ್ಮದಲ್ಲಿದ್ದು ಮೋಸ ಹೋದ್ರು ಅವರ ಶಾಪಗಳು ಕೆಲಸ ಮಾಡ್ತವೆ. ಆದರೆ ಇಲ್ಲಿ ಮಗ ಇಂಥವನು ಸೊಸೆ ಅಂಥದ್ರಲ್ಲಿ ಯಾವನಿಂದಲೂ ಹೋಗದೆ ಇಂಥ ಮಗನನ್ನು ಸಂಭಾಳಿಸ್ಕೊಂಡು ದುಡಿಮೆ ಮಾಡ್ಕೊಂಡು ಮಕ್ಕಳನ್ನ ಸಾಕೊಂಡು ಒದ್ದಾಡ್ತಿದ್ದಾಳೆ ಅನ್ನೋ ಬುದ್ಧಿ ಇರಬೇಕಾದ ಜಾಗದಲ್ಲಿ ಏನೇನೋ ವಿಚಾರಗಳು ಇಟ್ಕೊಂಡು ಕೂತ್ಕೊಂಡ್ರೆ ಒಬ್ಬರ ಶಾಪಗಳು ಕೆಲಸ ಮಾಡಬೇಕು ಅಂದರೆ ಅವನಲ್ಲೊಂದು ತಪಶಕ್ತಿ ಇರಬೇಕು, ಅವನಲ್ಲೊಂದು ಧರ್ಮ ಇರಬೇಕು. ಆಗ ಮಾತ್ರ. ಇಲ್ಲ ಅಂದರೆ ಎಂಥ ಅಧಮ ಅನ್ಯಾಯ ಮಾರ್ಗದಲ್ಲಿರೋನು ಶಾಪ ಆಗ್ತದೆ. ನಾವೆಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸೃಷ್ಟಿಕರ್ತೆ ಏನಾಗಬೇಕು? ಇಲ್ಲ, ಶಾಪಕ್ಕೆ ಅದ್ರದ್ದೇ ಒಂದು ತಾಕತ್ತಿದೆ. ಒಂದು ದೊಡ್ಡ ಅವ್ರು ಹೋಗ್ತಾರೆ ಸರ್, ನಮ್ಮನೆಯವ್ರು ಹೋಗ್ತಾರೆ, ವಾರ ಹೋಗ್ತಾರೆ ನೋಡ್ಕತ್ತ. ನಾವ್ ಅವ್ರಿಗೆ ಏನು ಹೇಳಲ್ಲ, ನೀವು ನೋಡ್ಬೇಡಿ ಮಾಡ್ಬೇಡಿ. ಅವ್ರ ಪ್ರೀತಿ ಅದು, ಅವ್ರ ಧರ್ಮ ಅದು, ಅವ್ರು ನೋಡ್ಕೊಳ್ಳಿ. ಅವ್ರಂತೂ ನಮ್ಮ ಹತ್ರ ಬಂದಿರಲ್ಲ, ಇವ್ರಾದ್ರೂ ಹೋಗಿ ನೋಡ್ಕೊಳ್ಳಿ. ಎತ್ತು ತಾಯಿ ನೋಡ್ಬೇಡ ಅಂತ ಹೇಳಷ್ಟು ಕೆಟ್ಟ ಬುದ್ಧಿ ನಮಗಿಲ್ಲ ಸರ್. ಹೌದವ, ಈಗ ನಿನ್ ತಂದೆ ತಾಯಿ ಅವ್ರ ತಂದೆ ತಾಯಿ ವಿಭಾಗ ಮಾಡೋದು ಏನು ಇಲ್ಲವ. ನಿಜವಾಗ್ಲೂ ನಿನ್ ಕಷ್ಟಕ್ಕೆ ನಿಂತಿದ್ ನಿನ್ ತಂದೆ ತಾಯಿ. ಹೌದು ಸರ್. ಅವ್ರಿಗೂ ಕಷ್ಟ ಕಾಲ ಅಂದಾಗ ಅವ್ರನ್ನೂ ನೋಡ್ಬೇಕು. ಈ ಅತ್ತೆ ಮಾವ ಅಥವಾ ಅತ್ತೆ ಅನ್ನೋ ವಿಚಾರಕ್ಕೆ ಬಂದಾಗ ಇವ್ರನ್ನೂ ನೋಡ್ಬೇಕು. ವಿಷಯ ಯಾರನ್ನೇ ನೋಡ್ಬೇಕಂದ್ರೆ ನನಗೇನೋ ಚೆನ್ನಾಗಿ ನಾನು ಆಲ್ಮರವಾಗಿ ಬೆಳೆದಿರ್ಬೇಕಲ್ಲ, ಆಮೇಲೆ ಅವ್ರಿವ್ರನ್ನ ನೋಡೋದು. ಹಾಗಾಗಿ ಇದು ಯಾವುದಕ್ಕೂ ಗಮನ ಕೊಡಬೇಡಿ. ಬಿದ್ದ ಕಾಲದಲ್ಲಿ ಹೋಗಿ ನೋಡ್ಕೊಳ್ಳಿ. ಈಗ ಇದು ಯಾವುದಕ್ಕೂ ಗಮನ ಕೊಡದೆ ಯಾರ ಶಾಪಗಳು, ಯಾರ ದೂಷಣೆಗಳು, ಯಾರ ಅತೃಪ್ತಿಗಳು, ಯಾರ ಒಡಲಿನ ಅಸೂಹೆಯ ಮಾತುಗಳು, ಇದು ಯಾವುದೂ ನಿಮ್ಮ ಮನೆಯವರೆಗೂ ನಿನ್ನ ಮನಸ್ಸಿನವರೆಗೂ ಬರಲ್ಲ. ನಿನ್ನ ಧರ್ಮ ಕಾಯುತ್ತೆ. ಬಿದ್ದಾಗ ನಿಂತಂಥವ್ರ ಮನೆಯಲ್ಲೂ ಏನೋ ಕೈ ನೀಡಿ ಸಹಾಯ ಮಾಡಬೇಕು ಅನ್ನೋ ಕಾಲ ಬಂದಾಗ ಅವ್ರಿಗೂ ಮಾಡು. ಯಾಕಂದ್ರೆ ಅವರು ನಿನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರಿಗೇನು ಆಸಕ್ತಿ ಇರಲ್ಲ ಅಥವಾ ಅವ್ರಿಗೇನು ಅಪೇಕ್ಷೆ ಇರಲ್ಲ, ಆದ್ರೂ ಅದು ನಿನ್ನ ಧರ್ಮ. ನನ್ನ ಜನ್ಮ ಪೂರ್ತಿ ನಮ್ಮ ಅಪ್ಪನ ಇವತ್ತು ನನ್ನ ಪ್ರಾಣ ಅವತ್ತು ಹೋಯ್ತೈತೆ ಅಂದ್ರು ನನ್ನ ಮಗಳು ಎಲ್ಲಿ ಯಾವತ್ತು ನನ್ನ ಮಗಳು ಸತ್ತೋಯ್ತಾಳೋ ಅವತ್ತೇ ನನ್ ಬದುಕಲ್ಲ, ನನ್ ಸತ್ತೋಯ್ತೈತೆ ಅಂತ ಎಷ್ಟು ದಿನ ಹೇಳೈತಿ ಸರ್ ನಮ್ಮಪ್ಪ. ಒಂಥರ ದೇವ್ರ ತರ ಜೊತೆಲಿ ಇತ್ಕೊಂಡ್ ನನ್ನನ್ನು ಕಾಪಾಡ್ಕೋಬಹುದು ಸರ್. ಇಲ್ಲಾಂದ್ರೆ ನನ್ನ ಮಕ್ಳಿಗೆ ತಾಯಿ ಇಲ್ದಂಗೆ ಎಷ್ಟೋ ದಿನ ಆಗದು ಸರ್ ಸತ್ತೋಗಿ. ಇವತ್ತು ಖುಷಿ ಪಡ್ತಾರೆ ಸರ್ ಅವರು. ಮೀರಿ ನಿನ್ನ ಧರ್ಮ ಬುದ್ಧಿ, ನೀನು ಏನೋ ತಪ್ಪು ಮಾಡ್ಕೊಂಡಿದ್ರೆ ಅಯ್ಯೋ ಇವಳಿಂದ ನಮಗ್ ಕಳಂಕ ಅಂತ ನಿನ್ನ ಅವರು ದೂರ ಇಡ್ತಿದ್ರು. ಹೌದು ಸರ್. ಒಂದಕ್ಕೊಂದು ಸಂಬಂಧ ಇದೆ. ಹೌದು, ನಾನು ಧರ್ಮದಲ್ಲಿರುವುದು, ಸರ್ ಅವ್ರಿಗೆ ನನ್ನ ತಂದೆ ತಾಯಿ ನನ್ನನ್ನ ತುಂಬಾ ಪೋಷಣೆ ಮಾಡಬೇಕು ಅಂದ್ರೆ ಅವ್ರಿಗೆ ತಲೆ ತಗ್ಗಿಸದ ಹಾಗೆ ನಾನು. ಅಣ್ಣ ತಮ್ದಿರು ಅಷ್ಟೇ ಚೆನ್ನಾಗಿದ್ದಾರೆ ಸರ್ ನನ್ ಜೊತೆ. ಇವಾಗ ನನ್ ತಮ್ಮನೇ ಎಲ್ಲ ಊಟಕ್ಕೆಲ್ಲ ಮದ್ವೆಗೆ ನನ್ ಮಗಳಿಗೆ ಊಟಕ್ಕೆಲ್ಲ ಅವನೇ ವಹಿಸ್ಕೊಂಡವನೇ ಎಲ್ಲ. ಅವರು ತುಂಬಾ ಚೆನ್ನಾಗಿದೆ.
ಮಗಳಿಗೂ ಒಳ್ಳೆಯದಾಗಲಿ, ಮಗಳ ದಾಂಪತ್ಯ ಚೆನ್ನಾಗಿರಲಿ. ಇದು ಆ ದಂಪತಿಗಳಿಗೆ ನನ್ನ ಹಾರೈಕೆ. ನಿಮ್ಮ ಆಶೀರ್ವಾದ ಇದ್ರೆ ಕೋಟಿ ಭಗವಂತ ಕೋಟಿ ಆಶೀರ್ವಾದ ಇದ್ದಂಗೆ ಸರ್ ಆ ನಮಗೆ. ಹೆಣ್ಮಗಳಿಗೆ ಭವಿಷ್ಯದಲ್ಲೂ ಒಳ್ಳೆ ಸಂತಾನವನ್ನು ಕೊಟ್ಟು ಆ ಮನೆ ಬೆಳಗಲಿ. ಆಯ್ತಾ? ನಿನ್ನ ಆಯ್ತು ಮಗಳಿಗೆ ಸರ್. ಒಳ್ಳೆಯದಾಗಲಿ, ನಿನ್ನ ಮನೆಗೂ ನಿನ್ನ ಮಕ್ಕಳಿಗೂ ಒಳ್ಳೆಯದಾಗಲಿ. ಧೈರ್ಯವಾಗಿರುವ ನೋಡಿ, ಒಂದೇ ಹೇಳ್ತೀನಿ, ನಿಮ್ಮ ಧರ್ಮ ಬುದ್ಧಿ, ನಿಮ್ಮ ಕಾಯಕ ಶ್ರದ್ಧೆ ಹಾಗೂ ಯಾರ ಬಗ್ಗೆನೂ ನಿಮ್ಮ ಹೃದಯದಲ್ಲಿ ಇವತ್ತು ಅಸೂಹೆ ಇಲ್ಲ. ಯಾಕಂದರೆ ಒಂದು ಹಂತ ಎಲ್ಲವನ್ನು ನೋಡಿ ಬಂದುಬಿಟ್ಟಿದ್ದೀರ. ಈಗ ಹೌದು ಸರ್. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಬುದ್ಧಿ, ನನ್ನ ಈ ಪ್ರವಚನ ಅಥವಾ ಈ ಕಾರ್ಯಕ್ರಮ ಅಥವಾ ಇಂಥದ್ದೇನೋ ಕೇಳಿಕೊಂಡು ಆತ್ಮದ ಉದ್ಧಾರ ಮಾಡಿಕೊಳ್ಬೇಕು. ಜೊತೆಗೆ ಎತ್ತಿರೋ ಕಾರಣಕ್ಕೆ, ಕಟ್ಕೊಂಡಿರೋ ಕಾರಣ ಕರ್ತವ್ಯ ನಿಭಾಯಿಸಬೇಕು. ಹೌದು ಆದರೆ ಸರ್. ಭಗವಂತ ಕಾಯ್ತಾ ಇದ್ದಾನೆ. ಅವನ ಮಡ್ಲಿಗೆ ಯಾವಾಗ ಕರ್ಕೊಳ್ತಾನೋ ಗೊತ್ತಿಲ್ಲ. ಹಾಗೆ ಹೌದು. ಹೋಗುವ ಮುನ್ನ ನನ್ನ ಪಾಲಿಗೆ ಬಂದಿರೋ ಕರ್ತವ್ಯಗಳನ್ನು ನಾನು ಮಾಡಿಬಿಡಬೇಕು. ತುಂಬ ನಗನಗ್ತಾ ಮಾಡಬೇಕು. ಅತ್ತೆ ಕರ್ತವ್ಯ ಆದರೂ, ಗಂಡನ ಕರ್ತವ್ಯ ಆದರೂ, ಮಕ್ಕಳ ಕರ್ತವ್ಯ ಆದರೂ ನಾನು ಭಗವಂತನಲ್ಲಿ ಕೇಳಬೇಕಾದ್ದೇನು, ಅಯ್ಯ ಇಷ್ಟೆಲ್ಲ ಕೊಟ್ಟಿದೆಯಲ್ಲಪ್ಪ, ಅಷ್ಟೇ ಶಕ್ತಿ ಕೊಡು, ಹೌದು ಸರ್. ಅಷ್ಟೇ ನಾನು ಕೇಳ್ಬೋದು. ಆಯ್ತಾ? ನಾನು ನನ್ನ ಮಕ್ಳಂಗ ಅಂತ ಇರ್ತಾರೆ ಸರ್. ಅಮ್ಮ, ನಾನು ಇವತ್ತವರೆಗೂ ನನ್ನ ಮಕ್ಳಿಗೆ ಇಷ್ಟು ದುಡಿತೀನಿ ಅಂತ ನಾನು ಹೇಳಿಲ್ಲ ಸರ್, ನಾನು ಇಷ್ಟು ಸಂಪಾದನೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಸರ್. ಅವ್ರು ಹೇಳ್ತಾರೆ, ನಾನು ಯಾವಾಗಾದ್ರೂ ಒಬ್ಬೊಬ್ರು ಕುಟ್ಟೆ ನನ್ನ ಮನಸ್ಸಿಗೆ ಹತ್ರ ಆದವ್ರ ಜೊತೆ, ಇಲ್ಲೇ ಯಾರಾದ್ರೂ ಹೆಂಗಸ್ರುಗಳು ಯಾರ ನನ್ನ ಫ್ರೆಂಡ್ ಆಗಿ ಬಂದ್ರೆ, ನೆಂಟ್ ರಿಲೇಟಿವ್ ಯಾರಾದ್ರು ಬಂದ್ರೆ ಹೇಳ್ತೀನ ಸರ್, ಅಮ್ಮ ನಮ್ಗೆ ಹೇಳಿಲ್ವಲ್ಲಮ್ಮ ನೀನ್ ಇಷ್ಟು ದುಡಿತೀನಿ ಅಂತ, ನಮ್ಗೆ ಹೇಳಿಲ್ವಲ್ಲಮ್ಮ. ನನ್ ಮಕ್ಳ ಹತ್ರನು ಎಲ್ಲ ನನ್ ಮಗನ್ ಸರ್, ಅವ್ನ 10 ರೂಪಾಯಿ ತಗೊಂಡ್ರು ಅವ್ನು 5 ರೂಪಾಯಿ ಏನಾದ್ರು ತಂದು 5 ರೂಪಾಯಿ ಇಡ್ಬೇಕು ಸರ್. ಅವ್ನು ನನ್ ಲೆಕ್ಕ ತೋರಿಸ್ಬೇಕು ಸರ್, ಇಡ್ತಂತ. ವೆರಿ ಗುಡ್, ವೆರಿ ಗುಡ್. ಅದಿರಬೇಕು. ಇಲ್ಲಾಂದ್ರೆ ಅದೇ ತಿಪ್ಪಿಗೆ ಹೆಸರು ಲೆಕ್ಕ ಇರಬೇಕಲ್ವಾ? ಬಿಡು, ನಮ್ಮಮ್ಮ 5 ರೂಪಾಯಿ ಏನು ಕೇಳಲ್ಲ ಅಂತ 5 ರೂಪಾಯಿ ಅವ್ರು ಕೆಟ್ಟ ದಾರಿ ಹಿಡಿಯೋ ಸಾಧ್ಯತೆಗಳಿರ್ತಾವೆ. ಇಲ್ಲಪ್ಪ, 5 ರೂಪಾಯಿ ಅಲ್ಲಿ ತಗೊಂಡೋಗಿ ಇಡ್ಲೇಬೇಕು ಅಂದಾಗ ಆ 5 ರೂಪಾಯಿ ಕೆಟ್ಟದಕ್ಕೆ ದುರ್ಬಳಕೆ ಆಗ್ಲಿಕ್ಕಿಲ್ಲ. ಇನ್ನ ನಮ್ಮನೆಯವರೆಲ್ಲ ತಿನ್ಸ್ಬಿಡ್ತಾರೆ ಸರ್. ಅದು ಇದು ನನ್ನ ಹತ್ರ ಅವೆಲ್ಲ ನಡೆಯಲ್ಲ ಸರ್. ಚೆಂಗ್ಲು ಕೂರ್ಕ್ಲು ಅವೆಲ್ಲ ನಡೆಯಲ್ಲ ಸರ್ ನನ್ನ ಹತ್ರ. ನಮ್ಮ ಮನೆಯವ್ರು ಅದು ಇದು ಎಲ್ಲ ಮಗ್ಳಿಗೆ ತಂದು ತಿನ್ನಿಸ್ಬಿಡ್ತಾರೆ. ನಾನು ಬೈತೀನಿ. ನಿಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಅದೇ. ಇರ್ಲಪ್ಪ, ನಿನ್ನ ಮನೆಗೆ ಒಳ್ಳೇದಾಗ್ಲಿ, ಶುಭವಾಗಲಿ. ಮಗಳ ಮದುವೆ ಯಾವಾಗ ಇರೋದು? ಮೇ 3-4ಕ್ಕೆ ಸರ್ ಇರೋದು. ಆಯ್ತು, ಒಳ್ಳೆ ದಿನ. ಮಗಳಿಗೂ ಶುಭವಾಗಲಿ. ಮನೆಗೆ ಬರೋ ಅಳಿಯ ಅಥವಾ ಅರ್ಥಾತ್ ಮಗಳ ಗಂಡ ಇವರ ಅಂದರೆ ಅವರ ಭಾಗವಹಿಸುವಿಕೆ ಮಗನಿಗಿಂತ ಹೆಚ್ಚೇನೂ ಅಲ್ಲ. ಅವರು ಮನೆಗೆ ಮಗನಾಗಿ ನೀವು ಹೇಗೆ ತವ್ರ ಮನೆಯಿಂದ ಬಂದಾದ ಮೇಲೂ ತಂದೆ ಮನೆಗೆ ಆಸರೆ ಆದ್ರಿ ಅಥವಾ ತಂದೆ ಮನೆಯನ್ನು ಅವಲಂಬಿಸಿದ್ರಿ, ನಿನ್ನ ಮಗಳ ಬದುಕಿನಲ್ಲೂ ತಾಯಿ ಮನೆಯ ಅವಶ್ಯಕತೆ ಅಂತ ಬಂದಾಗ ನೀವು ಹಾಗೆ ನಿಲ್ಲಬೇಕು. ಅಂತ ಎಲ್ಲ ಪರಿಸ್ಥಿತಿಗಳು ಕೆಟ್ಟದಾಗಿ ಬರದೇ ಇರಲಿ, ಒಳ್ಳೆ ರೀತಿಯಲ್ಲಿ ಇರಲಿ ಅಷ್ಟೇ. ನಾನು ಒಂದ್ ಜನಕ್ಕೆ ಒಂದ್ ಮಾತು ಹೇಳ್ತೀನಿ ಸರ್, ಯಾರೇ ನಿಮಗೆ ಏನೇ ಮಾಡಿಸಿದ್ರು ರಿಟರ್ನ್ ನಿಜವಾಗ್ಲೂ ಮಾಡಿಸ್ಬೇಡಿ. ಅವ್ರಿಗೆ ಅವ್ರ ಕರ್ಮ ಅವರೇ ಉಣ್ತಾರೆ. ಅವ್ರಿಗೆ ನೀವು ರಿಟರ್ನ್ ಅಲ್ಲ, ಇವಾಗ ಇರೋದೆಲ್ಲ ಸತ್ಯ ಸರ್. ಅದು ಮಾಟ ಮಂತ್ರ ಅಂತಾರಲ್ಲ ಸರ್, ಅದು ನಿಜ ಸತ್ಯ. ಅದು ಅದು ಬೇರೆನೇ ಕತೆ ಇದೆ, ಇರ್ಲಿ. ಆದ್ರೆ ನಿಮಗೆ ಮಾಡಿಸಿದವರೆಲ್ಲ ಇವತ್ತು ಏನೇನಾಗಿದ್ದಾರೆ. ಹೌದು ಸರ್. ನಮ್ಮ ಅಪ್ಪಾಜಿ ಒಂದ್ ಮಾತು ಹೇಳಿದ್ರು ಸರ್. ಅವರು ನನ್ನ ಮಗಳನ್ನ ಸಾಯಿಸ್ತಾವ್ರೆ, ನಾನ್ ಬಿಡಲ್ಲ, ಅವ್ರಿಗೂ ಯಾವ್ದಾದ್ರು ದೇವ್ರಿಗೋ ಕೈ ಮುಗಿತೀನಿ ಅಂದ್ರೆ ನಮ್ಮ ಅಪ್ಪಂಗ್ ನಿಜ ಸರ್. ಒಂದೇ ಮಾತು ಹೇಳಿದೆ ಸರ್ ನಾನು, ಅವ್ರಿಗೂ ಭಗವಂತ ಮಕ್ಳವ್ರೆ, ಅವ್ರಿಗೂ ಭಗವಂತನೇ ದೇವ್ರ, ಅವ್ರ ಕರ್ಮ ಅವ್ರು ಉಣ್ಕತಾರೆ. ನೀನ್ ಯಾವ ದೇವ್ರಿಗೂ ಕೈ ಮುಗಿಬೇಡ, ನಾನ್ ಸತ್ಯವಾಗಿದ್ರೆ ನಾನ್ ಬದುಕ್ತೀನಿ, ಇಲ್ವಾ ನಾನ್ ಸಾಯ್ತೀನಿ ಅಂದೆ ಸರ್. ಹಂಗೆ ಅಂದೆ ಸರ್. ಅದನ್ನ ಯಾರೂ ಮಾಡಬೇಡಿ ದಯವಿಟ್ಟು ಅಂತ ಕೇಳ್ಕೊತೀನಿ ಸರ್. ವೆರಿ ಗುಡ್. ನೋಡಿ, ತಾನು ತಿಂದ್ರು ಕೂಡ ಅದನ್ನು ಕರ್ಮಕ್ಕೆ ಬಿಡುವುದು ಬಹಳ ದೊಡ್ಡ ಗುಣ. ಅದನ್ನೇ ನಾವು ಹೇಳೋದು. ನೀವು ಇನ್ನೊಬ್ರು ನಿಮಗೆ ಬೈದಾಗ ಪರಮಾತ್ಮ ಅದ್ ನನ್ಗಲ್ಲಪ್ಪ ನಿನಗೆ ಬೈದಿದ್ದು ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಹೌದು ಸರ್. ಆಗ ಮಾತ್ರ ಬದುಕೋಕೆ ದಾರಿ ಕಾಣುತ್ತೆ. ಇಲ್ಲ ಅವನು ಹೊಡೆದ ನಾನು ಹೊಡಿತೀನಿ ಅಂದ್ರೆ ಆ ಏಟುಗಳು ಮುಂದುವರಿತಾನೆ ಇರ್ತವೆ. ಯಾರೊಬ್ಬನಾದ್ರೂ ಅದನ್ನ ಕರ್ಮಕ್ಕೆ ಬಿಡಬೇಕು. ಹೌದು ಸರ್. ನನಗಿಂತ ಚಿಕ್ಕವರು ಸರ್ ನೀವು, ಆದ್ರೂ ಎಷ್ಟು ಜ್ಞಾನ ಇದೆ ಸರ್. ದೇವ್ರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಸರ್ ನಿಮಗೆ. ಎಷ್ಟು ಜನಕ್ಕೆ ಸಾಂತ್ವನ ಹೇಳ್ತೀರಾ, ಮತ್ತೆ ಎಷ್ಟು ಜನ ಹೆಣ್ಮಕ್ಳು ತಪ್ಪು ಮಾಡಿರೋರು ಸರಿ ಮಾಡ್ಕತಾರೆ ಸರ್. ಮಾಡದೇ ಇರೋರು ಮಾಡ್ಕತಾರೆ, ಮಾಡಿರೋರು ಮಾಡ್ಕತಾರೆ ಸರ್. ಇಲ್ಲ, ದೊಡ್ಡವರು ಅಂದ್ರೆ ನೋಡಿ, ನಿಮ್ಮ ದೊಡ್ಡತನ, ವಯಸ್ಸಲ್ಲಿ ದೊಡ್ಡವರು ಇದ್ದೀರಿ, ಅನುಭವದಲ್ಲಿ ದೊಡ್ಡವರು ಇದ್ದೀರಿ, ಆದ್ರೆ ಇಲ್ಲಿ ಬಂದು ಶರಣಾಗಿದ್ದೀರಿ. ಅದು ಭಗವಂತ ಹೇಳ್ಕೋಬೇಕು ಅಂತ ತುಂಬಾ ಇದಾಯ್ತಿತ್ತು ಸರ್. ನಾನೇನು ತಪ್ಪು ಮಾಡಿಲ್ಲ ಅಂದ್ರೂನು ನಾನು ಇಷ್ಟು ದಿನ ನಾನು ಹೆಂಗೆ ಕಷ್ಟಪಟ್ಟು ನಾನು ಮೇಲ್ ಬಂದೆ ಅನ್ನೋದನ್ನ ಜನ ಕೇಳ್ಬೇಕು. ಕೈಲಾಗದಾರ ಅದೇನು ಇಲ್ಲ ಸರ್. ನಾವು ಮನ್ಸು ಪಟ್ಟು ನಾವು ಹೊರಗಡೆ ದುಡಿಯಕ್ ನಿಂತ್ರೆ ನಮ್ ಮುಂದೆ ಯಾವ ದರಿದ್ರನೂ ಬರಲ್ಲ ಸರ್. ಸತ್ಯ ಸತ್ಯ. ನೋಡಿ, ಈಗ ನೀವು ಹೇಳಿದ್ದು ಒಂದು, ನಾಳೆ ನಿಮ್ಮ ಮಗಳು ಯಾವತ್ತೋ ಒಂದು ದಿನ ಕುಗ್ಗುವ ಸಮಯ ಬಂದಾಗ ತಾಯಿಯ ಕತೆ ಕೇಳ್ಬೋದು, ಇಲ್ಲೇ ಇರುತ್ತೆ. ಅಂಡ್ 2,
ಇದೇ ರೀತಿ ಕಷ್ಟ ಅನುಭವಿಸ್ತಿರೋರು, ಮನೆ ಕಟ್ಲಿಕ್ಕೆ ಶುರು ಮಾಡಿ ನರಕ ಅನುಭವಿಸ್ತಿರೋರು ತುಂಬ ಜನ ಇದ್ದಾರೆ. ಅವ್ರಿಗೊಂದು ಧೈರ್ಯ ಹೌದು ಸರ್. ಆಯ್ತಾ. ಈ ಮಾಟ ಮಂತ್ರದ ವಿಚಾರಕ್ಕೆ ಕುಗ್ಗಿ ಹೋದವರು ಇದ್ದಾರೆ, ಅವ್ರಿಗೂ ಒಂದು ಧೈರ್ಯ ಸರ್. ಹಾಗಾಗಿ ನೀವು ಹೇಳ್ದಂಗೆ ಜ್ಯೋತಿಷ್ಯ ಅದ್ಭುತ, ಜ್ಯೋತಿಷಿ ಸುಳ್ಳಾಗಿದ್ದಾರೆ. ಪಾಂಡಿತ್ಯ ಅದ್ಭುತ, ಪಂಡಿತ ಸುಳ್ಳಾಗಿದ್ದಾನೆ. ಹೌದು ದೇವರು ಅದ್ಭುತ, ಆದರೆ ದೇವರು ಬರ್ತಿದೆ ನನ್ನ ಮೇಲೆ ಅನ್ನೋದು ಸುಳ್ಳಾಗಿದೆ. ಹಾಗಾಗಿ ಧರ್ಮ ಕರ್ಮಗಳನ್ನ ಅರಿತು ಬದುಕಿ. ನೀವು ಪೂರ್ವದಲ್ಲಿ ಅನ್ಯಾಯಗಳಲ್ಲಿ ಭಾಗಿಯಾಗಿ ಕಷ್ಟ ಬಂದ ಕಾಲದಲ್ಲಿ ದೇವರೇ ಕೈ ಹಿಡಿ ಅಂದ್ರೆ ಹಿಡಿಯಲ್ಲ. ಹೌದು ಸರ್. ನಾನು ಚೆನ್ನಾಗಿದ್ದ ಕಾಲದಲ್ಲೂ ಧರ್ಮ, ಸತ್ಯ, ಪ್ರಾಮಾಣಿಕತೆ, ಅಹಿಂಸೆ, ನ್ಯಾಯ, ಪ್ರೇಮ, ಕರುಣೆ ಇವೆಲ್ಲ ಮನೋಭಾವವನ್ನು ಬೆಳೆಸ್ಕೊಂಡಿದ್ರೆ ನೀವು ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಡ, ಭಗವಂತ ನಿಮ್ಮಿಂದ ಇರ್ತಾನೆ. ಆದರೆ ಬದುಕಿದ್ದಷ್ಟು ಸಮಯ ಪಕ್ಕದ ಮನೇಲಿ ಒಂದು ಮಿಕ್ಸಿ ತಂದರೆ ಸಹಿಸಲ್ಲ. ಮನೆಯಲ್ಲಿ ಏನೋ ಒಂದು ಚಿಕ್ಕದಾಗಿ ಮನೆ ಮುಂದೆ ಒಂದೇನೋ ಶಬ್ದ ಆದ್ರೆ ಅವ್ರನ್ನ ಹೋಗಿ ಹಿಡ್ಕೊಂಡು ಹೊಡೆಯೋದು, ಅವ್ರು ಉದ್ಧಾರ ಆದರೆ ಸಹಿಸಲ್ಲ, ಇವ್ರು ಉದ್ಧಾರ ಆದ್ರೆ ಸಹಿಸಲ್ಲ, ಚಿಕ್ಕದೇನು ಏನೋ ದೊಡ್ಡ ಇವೆಲ್ಲ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನೀವು ದೇವ್ರಿಗೆ 100 ತೆಂಗಿನಕಾಯಿ ಹೊಡೆದ್ರು ಕೂಡ ದೇವರು ನಿಮ್ಮನ್ನ ತಿರುಗಿ ನೋಡಲ್ಲ. ಹಾಗಾಗಿ ದೇವರ ಅಸ್ತಿತ್ವ ಎಲ್ಲಿದೆ, ಎಲ್ಲಿ ಪ್ರೇಮವಿದೆಯೋ, ಎಲ್ಲಿ ಕಾರುಣ್ಯವಿದೆಯೋ, ಎಲ್ಲಿ ಅಸೂಹೆ ಇಲ್ಲವೋ, ಎಲ್ಲಿ ದುರ್ಬುದ್ಧಿ ಇಲ್ಲವೋ, ಕುತಂತ್ರ ಇಲ್ಲವೋ ಅಲ್ಲಿ ಭಗವಂತ ಇದ್ದಾನೆ. ಕುತಂತ್ರ ಇದ್ದ ಜಾಗದ ಅಂದರೆ ಅದಕ್ಕೆ ಹೇಳಿದ್ನಲ್ವಾ, ಮಂತ್ರಕ್ಕೊಂದು ಶಕ್ತಿ ಇದ್ದ ಕಾಲವಿತ್ತು, ತಂತ್ರಕ್ಕೊಂದು ಶಕ್ತಿ ಇದ್ದ ಕಾಲವಿತ್ತು, ಯಂತ್ರಕ್ಕೊಂದು ಶಕ್ತಿ ಇದ್ದ ಕಾಲವಿತ್ತು. ಈಗೆಲ್ಲ ಯಂತ್ರ ಇಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ, ಈಗೆಲ್ಲ ಕುತಂತ್ರ ಆಗ್ಬಿಟ್ಟಿದೆ. ಹೌದು ಸರ್. ಅವ್ರು ಅನುಭವಿಸ್ತಾ ಇದ್ದಾರೆ ಸರ್ ಆ ಕರ್ಮ. ನಾನು ಮಾತಾಡಕ್ಕೆ ಕರ್ಮ ಯಾವತ್ತೂ ತನ್ನ ಶಕ್ತಿ ಕಳ್ಕೊಂಡಿಲ್ಲ. ಆದ್ರೆ ಕರ್ಮದ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ಳೋ ಜನ ಆಸೆಗೋಸ್ಕರ ಕರ್ಮ ಅನ್ನೋದು ಇದೆ, ಅದು ನೋಡ್ತೀರಿ ಅನ್ನೋದನ್ನೇ CCTV ನೋಡ್ತಾರೆ ಹೊರತು CCTV ಇಲ್ಲ ಅಂದರೆ ಕಳ್ತನ ಮಾಡ್ಬೋದು ಅಂತಾರೆ. ಆದರೆ CCTVಗೂ ಇನ್ನೂ ಎತ್ತರವಾದದ್ದೊಂದು ಶಕ್ತಿ ನಮ್ಮನ್ನು ನೋಡ್ತಾ ಇರುತ್ತೆ ಅನ್ನೋದನ್ನು ಮರ್ತು ಬಿಟ್ಟಿರ್ತಾರೆ. ಹೌದು ಸರ್. CCTVಗೆ ಹೆದರೋ ಜನ ಕರ್ಮಕ್ಕೆ ಹೆದರ್ತಾ ಇಲ್ಲ. ಆದರೆ ಕರ್ಮ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಯಾವ ಸಾಕ್ಷಿಗಳೂ ಬೇಕಿಲ್ಲ ಸರ್. ಈಗ ಅವ್ರು ಓಡಾಡೋ ಜಾಗದಲ್ಲಿ ನಾವು ಓಡಾಡ್ತೀವಲ್ಲ ಸರ್, ಅವ್ರೇನ್ ಸಪ್ರೇಟ್ ಆಗಿ ಅವ್ರಿಗೆ ಏನ್ ಒತ್ಕೊಂಡೇನ್ ಹೋಗಲ್ವಲ್ಲ ಸರ್. ಅವ್ರು ಸತ್ತಾಗೇನೋ ಜಾಗ ಒತ್ಕೊಂಡು ಹೋಯ್ತಾರೆ ಬಿಡಪ್ಪ ಅನ್ನಂಗಿದ್ರೆ, ಅವರು ಎಲ್ಲ ಹಂಗೆ ಇದಾವೆ, ಜಾಗ ಇದಾವೆ, ಆ ಕಡೆ ಈ ಕಡೆ ಮನೆ ಇದಾವೆ. ನಮ್ದು ಒಂದು ಮನೆಗ್ ಜಾಗ ಬಿಡ್ತಾ ಸರ್. ಚಿನ್ನದಂತ ಮನೆ ಕಟ್ಟಿದೀನಿ ಸರ್, ಅದು ಹಂಗೆ ಬಿದ್ದೈತೆ. ಕಷ್ಟಪಡ್ಲವ ಅದು ಸದ್ಯದಲ್ಲಿ ಅಥವಾ ಇನ್ನು ಅತಿ ಬೇಗ ಅದು ಮುಕ್ತಾಯವಾಗುತ್ತೆ ಅಥವಾ ಅದಕ್ಕೊಂದು ಮುಕ್ತಿ ಸಿಗುತ್ತೆ. ಇಲ್ಲಿ ಆರ್ಡರ್ ಆಗಿ ಹೈಕೋರ್ಟ್ ಅಲ್ಲಿ ಇದಾಗಿದೆ ಸರ್, ಹೈಕೋರ್ಟಿಗೆ ಹಾಕ್ಬಿಟ್ಟಾರ ಮತ್ತೆ. ಅದು ಇಲ್ಲಿ ಕೆಳಕೋರ್ಟಲ್ಲಿ ಆರ್ಡರ್ ಆಗಿದೆ ನಮ್ಮಂತೆ. ಅಲ್ಲೂ ನಿಮ್ಮಂತೆ ಆಗುತ್ತೆ ಆಯ್ತಾ. ಭಗವಂತ ನಿಮಗೆ ಅಲ್ಲೆಲ್ಲೂ ದ್ರೋಹ ಆಗಲ್ಲ, ಎಲ್ಲೂ ಅಂದ್ರೆ ತಡವಾಗಿರ್ಬೋದು. ಆ ತಡವಾಗಿದ್ದ ಕಾರಣಕ್ಕೆ ನೀವೇನು ಬೀದಿಗೆ ಬಂದಿಲ್ಲ, ಅದಕ್ಕೂ ಒಂದು ಬೇರೆ ಮಾರ್ಗ ಹುಡುಕೊಳ್ಳೋ ಶಕ್ತಿನೂ ಕೊಟ್ಟಿದ್ದಾನೆ. ಯಾವ ಮನೆ ನಂಬಿಕೊಂಡು ನನ್ನ ನೆಮ್ಮದಿ ನಾನು ನಿರ್ಧಾರ ಮಾಡ್ತಿಲ್ಲ, ಅಲ್ಲಿ ಗುಡಿಸ್ಲಲ್ಲಿದ್ರು ನಾನು ಇದೇ ಸಂತೋಷವಾಗಿರಬಲ್ಲೆ ಅನ್ನೋದನ್ನ ತೋರಿಸ್ಬೇಕು ನೀವು ಜಗತ್ತಿಗೆ. ನಿಮ್ಮ ಮನೆ ದಾರಿ ಕಿತ್ಕೊಂಡ್ಬಿಟ್ಟು ನಿಮ್ಮ ಬದುಕುವ ಪ್ರೀತಿಯನ್ನು ಅಥವಾ ಬದುಕಿನ ಬಗ್ಗೆ ನಿಮಗಿರೋ ಆಸಕ್ತಿಯನ್ನೇ ಅವ್ರು ಕಿತ್ಕೊಂಡಿಲ್ಲ. ನಿಮ್ಮ ಕಸಬು ಕಿತ್ಕೊಳ್ಳೋಕ್ಕಾಗಲ್ಲ, ಬದುಕು ತೋರಿಸ್ಬೇಕು ಅನ್ನೋ ನಿಮ್ಮ ಹಠಾಚಲ ಕಿತ್ಕೊಳ್ಳೋಕ್ಕಾಗಲ್ಲ. ಕೇವಲ ದಾರಿ ಮುಚ್ಚಬಹುದು. ಅದು ಕೂಡ ಇನ್ನೊಂದಷ್ಟು ಸಮಯ, ತಿಂಗಳು, ಇನ್ನೊಂಚೂರು ಒಂದಷ್ಟು ತಿಂಗಳುಗಳ ಲೆಕ್ಕದಲ್ಲಿ ಹೇಳಬೇಕು. ಅಷ್ಟರಲ್ಲಿ ಅದು ಸರಿ ಹೋಗುತ್ತೆ. ನಿನ್ನ ಮಗಳ ಮದುವೆ ಸಂತೋಷವಾಗಿ ಮಾಡುವ, ನಿನ್ಗೆ ಒಳ್ಳೇದಾಗ್ಲಿ. ಆಯ್ತು ಸರ್, ಶುಭವಾಗ್ಲವ. ಸರ್ ಆಯ್ತು ಸರ್. ನೋಡಿ, ಹೆಣ್ಮಕ್ಳು ಕತೆ ಕೇಳಿದಾಗ ಮಾಟ ಮಂತ್ರ, ಸತ್ಯ, ಸುಳ್ಳು, ನಾನು ಅದ್ರ ಬಗ್ಗೆ ಈ ಹಿಂದೆ ಮಾತಾಡಿದ್ದೀನಿ. ಬಟ್ ನಾನು ಹೇಳೋದು, ನೀವು ಧರ್ಮವಾಗಿರಿ. ನೀವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡಿ. ಚೆನ್ನಾಗಿದ್ದ ಕಾಲದಲ್ಲಿ ಧರ್ಮ ಮರಿಬೇಡಿ. ಸತ್ಯ, ನ್ಯಾಯ, ನಿಷ್ಠೆ ನಿಮ್ಮದಲ್ಲದ್ದಕ್ಕೆ ಆಸೆ ಪಡಬೇಡಿ. ಅದನ್ನು ಮೀರಿ ಇನ್ಯಾರೋ ನಿಮಗೇನೋ ಮಾಡಿಸೋ ಪ್ರಯತ್ನ ಪಟ್ಟರೂ ಕೂಡ ದುಷ್ಟಶಕ್ತಿಗಿಂತ ದೈವಶಕ್ತಿಯೇ ಗೆಲ್ಲೋದು. ಆದರೆ ದುಷ್ಟಶಕ್ತಿಗಳು ನಿಮ್ಮನ್ನು ಆಕ್ರಮಿಸಬೇಕು ಅಂದಾಗ ನಿಮ್ಮಲ್ಲಿ ಸತ್ಯ, ಧರ್ಮ ಎಲ್ಲ ಕ್ಷೀಣಿಸಿದ್ದಾಗ ಮಾತ್ರ ಅವುಗಳು, ದುಷ್ಟಶಕ್ತಿಗಳು ನಿಮ್ಮನ್ನು ಆವರಿಸ್ತವೆ. ಹಾಗಾಗಿ ನಿಮಗೆ ಕೆಲಸ ಮಾಡ್ತಾ ನಿಮ್ಮ ಪಾಲಿಗೆ ಬಂದಿದ್ದನ್ನು ಸ್ವೀಕರಿಸಿ ಸಂತೋಷವಾಗಿ ಬದುಕಿ. ಇನ್ಯಾರ್ದೋ ಮೇಲಿನ ದ್ವೇಷ, ದುಃಖ ಅಥವಾ ಭಯ, ಆತಂಕ ಅಥವಾ ಅಸೂಹೆ, ಇದು ಯಾವುದೋ ಗುಣಗಳು ನಿಮ್ಮನ್ನು ಪ್ರವೇಶ ಮಾಡಿದ್ರು ಇನ್ಯಾರೋ ಏನೋ ಮಾಡಿಸೋದು ಬೇಡ. ಈ ದುರ್ಬುದ್ಧಿಯ ಕಾರಣಕ್ಕಾಗಿ ನಮ್ಮ ಬದುಕು ಅಯೋಮಯವಾಗುತ್ತೆ. ಈ ಹೆಣ್ಣುಮಗಳದ ರೀತಿಯಲ್ಲಿ ಗಂಡ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನೆಪ ಹೇಳಬೇಡಿ. ಒಂದು ಕಸುಬು ಕಲೀರಿ, ಒಂದು ಟೈಲರಿಂಗ್ ಕಲೀರಿ, ಏನೋ ಒಂದು ಮಾಡಿ ಬದುಕು ತೋರಿಸಿ. ಇವನ್ ಗಂಡ ಕುಡುಕ, ತೀರಾ ಅನ್ಯಾಯವಾಗಿ ಆ ದೌರ್ಜನ್ಯ ಕೊಲೆಗಾರ ಥರ ಇದ್ದಾನ, ಬಿಡಿ, ತೊಂದರೆ ಇಲ್ಲ.
ಆದರೆ ನೀವು ಸಾಯೋ ಯೋಚನೆ ಮಾಡಬೇಡಿ. ಜಗತ್ತು ಉದ್ಧಾರ ಆದರೂ ಆಡ್ಕೊಳ್ಳುತ್ತೆ, ಕೆಟ್ಟರೂ ಆಡ್ಕೊಳ್ಳುತ್ತೆ. ನಿಮ್ಮಲ್ಲಿ ಏನೋ ದೋಷಗಳು ತಪ್ಪುಗಳಿದ್ದಾವ, ತಿದ್ದುಕೊಳ್ಳಿ. ಮತ್ತೆ ಹೊಸ ಬದುಕನ್ನು ಆರಂಭಿಸಿ. ಯಾಕೋ ಸೋಲ್ತಾ ಇದ್ದೀರಾ, ಯಾಕೋ ಹಿಂದುಳ್ಕೊಂಬಿಟ್ರಿ ಅನಿಸ್ತಾ, ನಿಂತ್ಕೊಳ್ಳಿ, ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಥಿಂಕ್ ಮಾಡಿ, ಮತ್ತೆ ರೀಸ್ಟಾರ್ಟ್ ಮಾಡಿ. ಏನು ಸೋಲ್ದವ್ರು ಯಾರೂ ಇಲ್ಲ, ಹಿಂದುಳಿದೇ ಇರೋರು ಯಾರೂ ಇಲ್ಲ. ಎಲ್ಲರೂ ಒಂದು ಹಂತದಲ್ಲಿ ಸೋತಿದ್ದಾರೆ, ಒಂದು ಹಂತದಲ್ಲಿ ಹಿಂದುಳಿದಿದ್ದಾರೆ, ಒಂದು ಹಂತದಲ್ಲಿ ನಿರಾಶೆಗೊಂಡಿದ್ದಾರೆ. ಕೆಲವರು ಮತ್ತೆ ಮುಂದುವರೆದ್ರು, ಇನ್ನು ಕೆಲವರು ಅಲ್ಲೇ ಮಣ್ಣಾದರು. ನೀವು ಮುಂದುವರಿಬೇಕು, ಮಣ್ಣಾಗಬಾರ್ದು. ಮಣ್ಣಾಗೋದಿದ್ದೇ ಇದೆ, ಆದರೆ ಅದಕ್ಕಿಂತ ಮುಂಚೆ ಮುಂದುವರಿಯೋದೇ ಉತ್ತಮ. ಶುಭವಾಗಲಿ.